ನಮಸ್ಕಾರ, ನಿಮ್ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಸ್ವಾಗತ ನಿಮ್ಗೆ ಟು ದ ಪಾಯಿಂಟಿನ ವಿಶೇಷ ಸಂದರ್ಶನಕ್ಕೆ. ಈ ಸಂದರ್ಶನಕ್ಕೆ ವಿಶೇಷತೆಯನ್ನ ತರ್ತಿರೋರು ಮಾಜಿ ಸಚಿವರು, ಹಾಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಬಿಜೆಪಿಯ ಹಿರಿಯ ನಾಯಕರಾದ CT ರವಿ ಅವರು. ನಮಸ್ಕಾರ CT ರವಿ ಅವರೇ, ಸ್ವಾಗತ ನಿಮ್ಗೆ PNS ವಿಸ್ತಾರಕ್ಕೆ. ನಿಮ್ಮ ಸಮಯಕ್ಕಾಗಿ ಧನ್ಯವಾದ. ಎಲ್ಲಿಂದ ಶುರು ಮಾಡೋಣ ಸರ್? ನಿಮ್ಮ ಇತ್ತೀಚಿನ ಹೇಳಿಕೆಗಳು ಅಥವಾ ನಿಮ್ಮಲ್ಲಿ ಒಂದೊಂಥರ ನ್ಯಾಕ್ ಇದೆ ಸರ್, ಅದು ವಿವಾದವನ್ನ ಹೇಗೆ ಆಕರ್ಷಿಸೋದು, ಹೆಡ್ಲೈನ್ ಅನ್ನ ಬಹಳ ಸಲೀಸಾಗಿ ನಿರಾಯಾಸವಾಗಿ ಹೇಗೆ ಹೆಡ್ಲೈನ್ ಅಲ್ಲಿ ಬಂದು ಬಿಡೋದು, ಇದು CT ರವಿ ಅವರ ಒಂದು ನ್ಯಾಕ್, ಒಂದು ಕಲೆ ಅಂತ ಹೇಳ್ಬೋದಾ ನಾವು? ಏನಿಲ್ಲ, ಇದ್ದಂಗೆ ಹೇಳ್ತೀನಿ ಅಷ್ಟೇ. ಏನಿದೆ ಅದನ್ನು ಹೇಳ್ತೀನಿ. ನನಗೇನು ಅನಿಸುತ್ತೆ ಅದನ್ನು ಯಾವುದನ್ನು ಸಮಾಜಕ್ಕೆ ಕನ್ವೆ ಮಾಡಬೇಕು ಅದನ್ನು ಕನ್ವೆ ಮಾಡ್ತೀನಿ. ಎಷ್ಟು ದಿನ ಮುಚ್ಚಿಟ್ಕೊಳ್ತೀರಿ ನೀವು? ಸತ್ಯ ಹೇಳದೆ ಮುಚ್ಚಿಟ್ಕೊಂಡ್ರ ಪರಿಣಾಮ ಏನಾಯಿತು ಅನ್ನೋದು ನಿಮ್ಮ ಅನುಭವಕ್ಕೆ ಬಂದಿಲ್ವೇನೋ? ಶತ್ರುಬೋಧವನ್ನು ಮಕ್ಕಳಿಗೂ ಹೇಳ್ಕೊಡ್ಬೇಕು. ಯಾರು ಶತ್ರುಗಳು? ನೀವು ಡ್ರಗ್ಸ್ ಬಗ್ಗೆ ಹೇಳ್ತೀರಲ್ಲ, ಹಾಗೆ ರಾಷ್ಟ್ರೀಯ ವಿಚಾರಕ್ಕೆ ವೈಚಾರಿಕ ಶತ್ರುಗಳು ಯಾರು ಅಂತ ಹೇಳಬೇಕು. ಆ ಸಿದ್ಧಾಂತ ಏನು ಅಂತ ಹೇಳಬೇಕು. ಹೇಳದೇ ಇದ್ದರೆ ದೊಡ್ಡ ಅನಾಹುತ ಆಗುತ್ತೆ. ಇತ್ತೀಚೆಗೆ ಒಬ್ಬರು ಜೈನ್ ಮುನಿ ಒಂದು ಸಂದರ್ಶನದಲ್ಲಿ ಒಂದು ಮಾತು ಹೇಳಿದರು. ಅಹಿಂಸೆ ಪರಮಧರ್ಮ ನಿಜ, ಅದು ವ್ಯಕ್ತಿಗತ ಆಧ್ಯಾತ್ಮಿಕ ಸಾಧನೆಗೆ ಉಪಯೋಗಿಸ್ಕೊಳ್ಬೇಕಾಗಿರುವಂಥ ಶ್ರೇಷ್ಠ ಮಾರ್ಗ. ಅದು ರಾಷ್ಟ್ರಧರ್ಮ ಅಲ್ಲ ಅಂತ ಹೇಳಿದರು. ರಾಷ್ಟ್ರ ತನ್ನನ್ನು ತಾನು ಉಳಿಸ್ಕೊಳ್ಳೋದಕ್ಕೆ ಶಸ್ತ್ರ ಎತ್ತಲೇಬೇಕಾಗತ್ತೆ. ಅಹಿಂಸೆ ಅನ್ನುವಂಥ ಶ್ರೇಷ್ಠ ತತ್ವ ವ್ಯಕ್ತಿಗತ ಉನ್ನತಿಗೆ, ಆಧ್ಯಾತ್ಮಿಕ ಸಾಧನೆಗೆ ಇರುವಂಥ ಒಂದು ಶ್ರೇಷ್ಠವಾದ ಮಾರ್ಗ. ಅದನ್ನು ನೀವು ರಾಷ್ಟ್ರಧರ್ಮವಾಗಿ ಮಾಡಿಬಿಟ್ರೆ ಜಗತ್ತದನ್ನು ಅನುಕರಿಸ್ತಾ ಇದ್ದರೆ ಸರಿ. ಅನುಕರಿಸ್ತಾ ಇದ್ದರೆ ಪಾಕಿಸ್ತಾನ ಕೈಲಿ ಮಾತ್ರ ಬಾಂಬು, ಅವರು ಆಕ್ರಮಣ ಮಾಡ್ತಾರೆ, ಭಾರತ ಏನೂ ಪ್ರತಿಕ್ರಿಯೆ ಕೊಡಲ್ಲ, ನಾವು ಗಾಂಧಿ ಫೋಟೋ ಇಟ್ಕೊಳ್ತೀವಿ, ಅಹಿಂಸೋ ಪರಮೋ ಧರ್ಮ ಅಂತ ಹೇಳ್ತೀವಿ. ಇವೆಲ್ಲ ಶ್ರೇಷ್ಠ ವಿಚಾರಗಳೇ. ಆದರೆ ಶತ್ರುವಿಗೆ ಅರ್ಥ ಆಗುವ ಭಾಷೆ ಅದಲ್ಲ. ಅಂದ್ರೆ ನೀವು ಶತ್ರು ಅಂದಾಗ ಬರೀ ಪಾಕಿಸ್ತಾನ ರೆಫರ್ ಮಾಡೋದಿಲ್ವಲ್ಲ? ನಿಮ್ಮ ಇತ್ತೀಚಿನ ಹೇಳಿಕೆನಲ್ಲೂ ಪಾಕಿಸ್ತಾನದಲ್ಲಿರೋ ವ್ಯಕ್ತಿ ಬಗ್ಗೆ ನೀವು ಮಾತೇ ಆಡ್ಲಿಲ್ವಲ್ಲ? ಇದು ನಿಮ್ಮ ಬಗ್ಗೆ ಬರೋ ಪ್ರಶ್ನೆ ಅಂತ. ಅಲ್ಲ, ನಾನೇನಂದರೆ ಪಾಕಿಸ್ತಾನ ರಚನೆಗೆ ಕಾರಣವಾದಂಥ ಅಂಶ ಯಾವುದು ಕಾರಣ ಆಗಿದ್ದು? ಭಾರತದಲ್ಲಿ 6024 ಇಸ್ಲಾಂ ಪ್ರೇರಿತ ಭಯೋತ್ಪಾದಕ ಘಟನೆಗಳು ನಡೆದಿದ್ದಾವೆ. ಇದರಿಂದ ಹೊರಗೆ ತೆಗೆದು ಯಾವುದು ಮಾವೋವಾದದಿಂದ ಆಗಿರೋದು, ಮಾರ್ಕ್ಸ್ವಾದದಿಂದ ಆಗಿರೋದು, ಇವೆಲ್ಲ ಹೊರಗೆ ತೆಗೆದು ನೀವು ಪ್ರತ್ಯೇಕಿಸಿ ನೋಡಿದ್ರೂ ಕೂಡ ಸ್ವತಂತ್ರ ನಂತರ ಅವತ್ತಿಂದ ಇವತ್ತಿನವರೆಗೆ 6024 ಭಯೋತ್ಪಾದಕ ಘಟನೆಗಳು, ಕೆಲವು ತೀವ್ರ ಸ್ವರೂಪದ್ದು, ಕೆಲವುದು ಭಾಳ ಲಘುವಾಗಿರ್ತಕ್ಕಂಥದ್ದು. ಇವು ಈ ಬಿಡಿಯಾಗಿ ಲೆಕ್ಕ ಹಾಕಿದರೆ 6024. ಆ ಎಲ್ಲದಕ್ಕೂ ಪ್ರೇರಣೆ ಯಾವುದು? ಪ್ರಚೋದನೆ ಯಾವುದು? ಉದ್ದೇಶ ಏನು ಹೇಳಿ? ಉದ್ದೇಶ ಏನು? ನೀವು ಏನ್ ಮಾತಾಡ್ತೀರಿ? ನಿಮ್ಮ ಹೇಳಿಕೆಗಳು, ನೀವು ಹೇಳ್ತೀರಿ ಇದ್ದಿದ್ದನ್ನು ಇದ್ದಂಗೆ ಹೇಳ್ತೀನಿ, ನನಗನ್ಸಿದ್ ಸತ್ಯನ ಹೇಳ್ತೀನಿ ಅಂತ. ಅದು ಒಂದ್ ರೀತಿ ಪ್ರಚೋದನೆ ಅಂತ ಭಾವಿಸ್ತಾರೆ. ಹಾಗಾಗಿನೇ ಅಲ್ವಾ FIR ಹಾಕಿ ನಿಮ್ಮ ಮನೆಗೆ ಪೊಲೀಸ್ ಬಂದಿತ್ತು? ಅಲ್ಲ, ನೀವೇನಂದ್ರೆ ಇರೋ ಸತ್ಯ ಹೇಳಿದ್ರೆ ಪ್ರಚೋದನೆ ಅಂತ ಭಾವಿಸಿದ್ರೆ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ನೀವು? ಪರಿಣಾಮ ಏನಾಗುತ್ತೆ? ಉಟ್ಟು ಬಟ್ಟೆಯಲ್ಲಿ ಓಡಿ ಬರಬೇಕಾಗತ್ತೆ. ಹಾಗಾಗಿ ಶತ್ರುಬೋಧ ಅನ್ನೋದನ್ನು ಯಾವುದು ರಾಷ್ಟ್ರೀಯ ಹಿತಕ್ಕೆ ಪೂರಕ, ಯಾವುದು ಮಾರಕ ಅನ್ನೋದನ್ನು ತಿಳಿಸಲೇಬೇಕು. ನೀವು ಪರಿಸರದ ಬಗ್ಗೆ ಮಕ್ಕಳಿಗೆ ಹೇಳ್ಕೊಡ್ತೀವಿ, ಒಳ್ಳೆಯದು. ಹಾಗೆ ಡ್ರಗ್ಸ್ ಬಗ್ಗೆ ಮಕ್ಕಳಿಗೆ ಹೇಳ್ಕೊಡ್ತೀವಿ, ಒಳ್ಳೆಯದು. ಹಾಗೆಯೇ ಭಾರತದ ರಾಷ್ಟ್ರೀಯತೆ ಏನು, ರಾಷ್ಟ್ರೀಯತೆಗೆ ವಿರುದ್ಧವಾಗಿರೋ ಅಂಶಗಳು ಯಾವುದು? ನೀವು ಶಸ್ತ್ರ ಅಂದ್ರಿ, ಆದರೆ ಒಂದು ಸೇಯಿಂಗ್ ಇದೆ, ಪೆನ್ ಇಸ್ ಮೈಟಿಯರ್ ದೆನ್ ಅ ಸ್ವೋರ್ಡ್ ಅಂತ. ಪೆನ್ ಹಿಡಿದಂಥ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ. ನಿಮ್ಮ ಹೇಳಿಕೆ ಬಂದಿದ್ದು ಆ ನೀಟ್ ಪ್ರತಿಭಟನೆಯ ಹಿನ್ನೆಲೆನಲ್ಲೇನೆ. ನೀಟ್ ಬಗ್ಗೆ ಅಲ್ಲಾದಂಥ ಒಂದು ಅನ್ಯಾಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಕೂಡ ಒಬ್ಬ ಜೆನ್ ಜಿ ಹುಡುಗನಿಗೆನೆ ತಂದೆ ಇದ್ದೀರಿ.
ಆ ಜೆನ್ಸಿ ಹುಡುಗ ಇವತ್ತು ಕಾಲೇಜಲ್ಲಿ ಇಲ್ಲ, ಪ್ರಶ್ನೆ ಬೇರೆ, ಅವ್ರು ವರ್ಕ್ ಮಾಡ್ತಿದ್ದಾರೆ. ಆದ್ರೂ ಒಬ್ಬ ಜೆನ್ಸಿಗೆ ತಂದೆಯಾಗಿ ಒಬ್ಬ ವಿದ್ಯಾರ್ಥಿಯ ಆತಂಕವನ್ನ ಅರ್ಥಕೊಳ್ಬಹುದಾದಂತ ನೀವು ಪೆನ್ ಹಿಡಿದಂತ ವಿದ್ಯಾರ್ಥಿ, ಶಸ್ತ್ರ ಅಲ್ಲ. ಏನ್ ನಿಖಿಲ್, ಹೇಳ್ತೀರಿ? ನನ್ನ ಸಾರ್ವಜನಿಕ ಬದುಕು ಶುರುವಾಗಿದ್ದೇನೆ ವಿದ್ಯಾರ್ಥಿ ಹೋರಾಟದಿಂದ. ಗೊತ್ತಿದೆ ಸರ್. 1984-85ನಲ್ಲೇನೆ ರೈತ ವಿದ್ಯಾರ್ಥಿ ಒಕ್ಕೂಟವನ್ನು ಕಟ್ಟಿ ಹೋರಾಟ ಮಾಡಿದ್ವಿ. ಅದರ ನಂತರ ವಿದ್ಯಾರ್ಥಿ ಪರಿಷತ್ನ ಮೂಲಕ ನೂರಾರು ಹೋರಾಟ ಮಾಡಿದ್ದೀವಿ ವಿದ್ಯಾರ್ಥಿಗಳ ಪರವಾಗಿ. ಮತ್ತು ವಿದ್ಯಾರ್ಥಿ ಆಗಿದ್ದಾಗಲೇ 5 ದಿನಗಳ ಕಾಲ ನಾನು ಜುಡಿಷಿಯರಿ ಕಸ್ಟಡಿಲಿದ್ದೆ. 5 ದಿನಗಳ ಕಾಲ. ವೆನ್ ಐ ವಾಸ್ ಇನ್ ಫೈನಲ್ ಇಯರ್ BA, ಆ ಟೈಮಲ್ಲಿ ಐ ವಾಸ್ ಇನ್ ಜೈಲ್. ಯಾವುದಕ್ಕೆ? ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡಿ. ನಾನು ಹೋರಾಟದ ವಿರೋಧಿ ಅಲ್ಲ, ಅನ್ಯಾಯವನ್ನು ಸಮರ್ಥಿಸೋನೂ ಅಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ನಾವ್ಯಾರೂ ಸಮರ್ಥಿಸ್ತಾ ಇಲ್ಲ. ಮತ್ತು ಯಾರು ಸೋರಿಕೆ ಕಾರಣರಾದರೂ ಅವ್ರನ್ನ ಸುಮ್ಮನೆ ಬಿಟ್ಟಿಲ್ಲ. ಅವರು ಜೈಲಿಗೆ ಕಳಿಸೋ ಕೆಲಸ ಮಾಡ್ತು. CBI ತನಿಖೆ ಆಯಿತು. ಯಾವಾಗ CBI ತನಿಖೆ ಆಗಿತ್ತು ಈ ದೇಶದಲ್ಲಿ? ಇದು ಮೊದಲನೇ ಬಾರಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಲ್ಲ, ನೂರಾರು ಬಾರಿ ಸೋರಿಕೆ ಆಗಿದೆ. ಗಂಭೀರವಾಗಿ ತಗೊಂಡೇ ಇರಲಿಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇಂಥ ವಿಷಯಗಳನ್ನು ಯಾವಾಗ ಗಂಭೀರವಾಗಿ ತಗೊಂಡಿದ್ದಾರೆ? ಆದರೆ BJP ಗಂಭೀರವಾಗಿ ತೆಗೆದುಕೊಳ್ತು, CBI ತನಿಖೆ ಕೊಡ್ತು, 13 ಜನರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋ ಕೆಲಸ ಮಾಡ್ತು. ಮತ್ತು ಮರುಪರೀಕ್ಷೆಯನ್ನು ಒಂದು ಸಣ್ಣ ವಿವಾದಕ್ಕೂ ಆಸ್ಪದ ಇಲ್ಲದ ರೀತಿಯಲ್ಲಿ ಮರುಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿ ಈ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ಇದರೊಳಗಡೆ ಧರ್ಮೇಂದ್ರ ಪ್ರಧಾನ್ ಅವ್ರ ಪಾತ್ರ ಇದ್ದಿದ್ರೆ ಅವ್ರನ್ನ ಜೈಲಿಗೆ ಕಳಿಸೋದಕ್ಕೂ ನಾವ್ಯಾರೂ ಅಡ್ಡಿ ಇಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು, ಆದರೆ ತಪ್ಪು ಮಾಡಿದವ್ರನ್ನ ಜೈಲಿಗೆ ಕಳಿಸಿದವ್ರಿಗೆ ಶಿಕ್ಷೆ ಆಗಬೇಕು. ಹೊಣೆಗಾರಿಕೆ ಅನ್ನೋದು ಎಲ್ಲಿ ನಿಲ್ಲುತ್ತೆ ರವಿ ಅವ್ರ ಪ್ರಕಾರ? ಎಲ್ಲಿ ನಿಲ್ಲುತ್ತೆ ಹೊಣೆಗಾರಿಕೆ ಅನ್ನೋದು? ಅಧಿಕಾರಿ ವರ್ಗದಲ್ಲಿ ನಿಂತೋಗುತ್ತಾ, ಸಚಿವರ ತನಕ ಮುಟ್ಟೋದೇ ಇಲ್ವಾ ಅಂತ? ನಾನು ಹೇಳೋದು ಅಂದರೆ, ಹೊಣೆಗಾರಿಕೆ ಅಂದರೆ ಈ ಒಂದು ವೈಫಲ್ಯದಲ್ಲಿ ಸಚಿವರ ಪಾತ್ರ ಇದ್ದರೆ ಹೀ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್. ವೈಫಲ್ಯದಲ್ಲಿ ಸಚಿವರ ಪಾತ್ರ ಇಲ್ಲದೆ ಇದ್ದರೆ, ಈಗ ನೀವು KRS ಇಂದ ನೀರು ತರ್ತೀರಿ, ಪೈಪ್ ಎಲ್ಲೋ ಕನಕಪುರದ ಹತ್ರ ಸೋರಿಕೆ ಆಗುತ್ತೆ. ಪೈಪನ್ನು ಕನಕಪುರದಲ್ಲಿ ರಿಪೇರಿ ಮಾಡ್ತೀರೋ KRS ಅಲ್ಲಿ ರಿಪೇರಿ ಮಾಡ್ತೀರೋ? ಪಂಪ್ ಹೌಸ್ ಚೆನ್ನಾಗೇ ಕೆಲಸ ಮಾಡ್ತಾ ಇದೆ, ಲೀಕೇಜ್ ಇಲ್ಲಿದೆ. ರಿಪೇರಿ ಮಾಡಬೇಕಾದ್ರೆ ಲೀಕೇಜಿಗೆ ಪಂಪ್ ಹೌಸ್ ಚೆನ್ನಾಗಿದೆ. ಆ ರೀತಿ ಹೊಣೆಗಾರಿಕೆ ಧರ್ಮೇಂದ್ರ ಪ್ರಧಾನರಿಗೆ ಮಾತ್ರ ಆಗಬೇಕಾ? ಇಲ್ಲಿ KPSCನಲ್ಲಿ ಸಾಲು ಹಗರಣಗಳಾಗ್ತಾ ಇದೆಯಲ್ಲ, ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಲೋಕಸೇವಾ ಆಯೋಗ ಅದು ವ್ಯಾಪಾರಿ ಕೇಂದ್ರ ಆಗಿದೆಯಲ್ಲ, ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಇದರಲ್ಲಿ ಯಾರ್ದು ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಈ ರೀತಿಯ ರಾಜಕಾರಣದ ಬಗ್ಗೆನೇ ನನ್ನಂಥವ್ರಿಗೆ ಮತ್ತೆ ಈ ದೇಶದ ಎಷ್ಟೋ ಜನಕ್ಕೆ ಪ್ರಶ್ನೆ ಇದೆ. ನೀವು ಮಾಡಿದಾಗ ಸರಿ ಇತ್ತಾ? ನೀವು ಮಾಡಿದ್ರಲ್ಲ ಅವಾಗ ಏನಾಯ್ತು? ವಾಟ್ ಅಬೌಟ್ ರೀ ಅಂತಾರಲ್ಲ ಇದನ್ನ ರವಿ ಸರ್, ಅದ್ರ ಬಗ್ಗೆ ಏನ್ ಹೇಳಿದ್ರೆ, ಅವ್ರ ಕಾಲದಲ್ಲಿ ತಪ್ಪಾಗಿರೋದನ್ನ ನಿಮ್ಮ ಕಾಲದ ತಪ್ಪನ್ನ ಸಮರ್ಥಿಸ್ಕೊಳ್ಳೋದಕ್ಕೋ ಒಂದ್ ರೀತಿ ಸಮಜಾಯಿಸಿ ನೀಡೋದಕ್ಕೋ ಬಳಸ್ಕೊಳ್ಳೋದು, ಇದ್ಯಾವ ರೀತಿಯ ಪರ್ಫಾರ್ಮೆನ್ಸ್ ಬೇಸ್ಡ್ ಪಾಸಿಟಿವ್ ರಾಜಕಾರಣ ಅಂತ ಏನ್ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಪ್ರಧಾನಿಗಳು? ಸಮರ್ಥಿಸ್ತಾ ಇಲ್ಲ. ಆಗ ಜೈಲಿಗೆ ಕಳಿಸಿದ್ರೆ, ಆಗ ಸುಧಾರಣೆ ಮಾಡಿದ್ರೆ, ಈಗ 10 ಕೋಟಿ ರೂಪಾಯಿ ದಂಡ, 10 ವರ್ಷ ಜೈಲು. ಆ ಸುಧಾರಣೆಯನ್ನು ಮೊದಲ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗಲೇ ಮಾಡಿದರೆ ಇಂಥದ್ದು ಮರುಕಳಿಸ್ತಾ ಇರಲಿಲ್ಲ. ಯಾಕೆ ಮಾಡಲಿಲ್ಲ? ಈ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು, ಸಮರ್ಥಿಸ್ತಾ ಇಲ್ಲ. ಮೊದಲನೇ ಬಾರಿಗೆ ಸ್ವತಂತ್ರ ಭಾರತದಲ್ಲಿ ನಡೆದ ಹಗರಣ ಯಾವುದು ಸಾರ್ವಜನಿಕ ಸ್ವರೂಪದಲ್ಲಿ ಗೊತ್ತಾ ನಿಮಗೆ? ಮುಂಟ್ರಾ ಜೀಪ್ ಹಗರಣ. ಹೂ ವಾಸ್ ಪ್ರೈಮ್ ಮಿನಿಸ್ಟರ್? ನೆಹರು ವಾಸ್ ದ ಪ್ರೈಮ್ ಮಿನಿಸ್ಟರ್. ಏನು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದು? ಸಮರ್ಥನೆ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟರು. ಅವತ್ತು ಭ್ರಷ್ಟಾಚಾರಿಗಳನ್ನು ಜೈಲಿಗೆ ಹಾಕಿ ಭ್ರಷ್ಟಾಚಾರ ಸಹಿಸೋದಿಲ್ಲ ಅನ್ನೋ ಸಂದೇಶ ಕೊಟ್ಟಿದ್ರೆ ಸಾಲು ಹಗರಣಗಳು ನಡೀತಿರ್ಲಿಲ್ವಲ್ಲ. ನಾನು ಈ ಪ್ರಶ್ನೆ ಮಾಡ್ತಾ ಇರೋದು. ನಾನು ಮತ್ತೆ ಹೇಳ್ತೀನಿಲ್ಲ, ವಿದ್ಯಾರ್ಥಿಗಳ ಹೋರಾಟಕ್ಕೆ ನಮ್ಮದು ಸಹಮತ ಇದೆ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ನನ್ನ ವಿರೋಧ ಇದೆ. ನಿಮ್ಮ ಮನೆಯಲ್ಲೇ ಒಬ್ಬರು ಜೆನ್ಸಿ ಇದ್ದಾರೆ, ಅವ್ರಿಗೆ ನೀವು ಏನು ಹೇಳಿದ್ರಿ? ಈ ಒಂದು ಪ್ರತಿಭಟನೆ ಏನ್ ನಡೀತು, ದೇಶವ್ಯಾಪಿ ಒಂದು ಅಭಿಯಾನದ ರೀತಿ ಶುರುವಾಯಿತು, ಸರ್ಕಾರದ ವಿರುದ್ಧ ಇಡೀ ಯುವ ಪೀಳಿಗೆನೇ ನಿಂತು ಬಿಟ್ಟಿದೆ ಅನ್ನೋ ರೀತಿ ಆಯ್ತು. ಅಸಂಘಟಿತ ಅಂತ ಅನ್ಕೊಂಡಿದ್ದಂತ ಜೆನ್ಸಿ ಟೆಕ್ನಾಲಜಿಯನ್ನ ಬಳಸಿ ಎಷ್ಟು ಸಂಘಟಿತವಾಗಿ ಕೆಲಸ ಮಾಡಿದ್ರು ಅನ್ನೋದನ್ನು ಕೂಡ ನೀವು ಗಮನಿಸಿದ್ದೀರಿ. ಅದೇ ಪೀಳಿಗೆಗೆ ಸೇರುವಂತ ನಿಮ್ಮ ಮಗ, ಅವರ ಆಲೋಚನೆ ಇದರಿಂದ ಪ್ರಭಾವಿತ. ವ್ಯವಸ್ಥೆಯ ಸುಧಾರಣೆಗಾಗಿ ಚಳುವಳಿಯಾದರೆ
ಅದಕ್ಕೂ ನನ್ನ ಸಹಕಾರ ಇದೆ. ವ್ಯವಸ್ಥೆಯನ್ನು ಅದನ್ನು ದುರ್ಬಲಗೊಳಿಸೋದಕ್ಕೆ ಚಳವಳಿಯಾದರೆ ಅದು ದೇಶದ್ರೋಹಕ್ಕೆ ಸಮ ಆಗತ್ತೆ. ವ್ಯವಸ್ಥೆ ಸುಧಾರಣೆಗೆ ಮಾಡಲಿ. ಈಗ ಬಿಲ್ ತಂದಾಗ ಯಾಕೆ ಅದನ್ನು ವಿರೋಧ ಮಾಡಿದ್ರು? ವೈ? ಕಾಂಗ್ರೆಸ್ ಪಾರ್ಟಿ ಬೀದಿಯಲ್ಲಿ ಪ್ರಶ್ನೆ ಮಾಡಿದಂಥ ಪಾರ್ಟಿ ಅಲ್ಲಿ ಸುಧಾರಣೆಗೆ ಯಾಕೆ ವಿರೋಧ ಮಾಡಿದ್ರು? ಜಾರ್ಖಂಡಲ್ಲಿ ವಿದ್ಯಾರ್ಥಿಗಳು ಚಳವಳಿ ಮಾಡ್ತಾ ಇದ್ದಾರಲ್ಲ, ಎಲ್ಲಿ CJP ಸೋ ಕಾಲ್ಡ್ ಲೀಡರ್ಸ್ ಒಂದು ಸುಮ್ಮನೆ ಮೇಲ್ನೋಟಕ್ಕೆ ಸಾರ್ವಜನಿಕವಾಗಿ ತಪ್ಪಭಿಪ್ರಾಯ ಬರಬಾರ್ದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸುಮ್ಮನಾದ್ರು. ಅಂದ್ರೆ ಏನು ನಿಮ್ಮ ಅಸೆಸ್ಮೆಂಟ್ ಏನಿದೆ? ಅಲ್ಲ, ನಾನು ಹೇಳೋದಂದ್ರೆ, ನೀವು ದೆಹಲಿಯಷ್ಟೇ ಪ್ರಾಮುಖ್ಯತೆಯನ್ನು ಜಾರ್ಖಂಡಿಗೂ ಕೊಡಬೇಕು, ದೆಹಲಿಯಷ್ಟೇ ಪ್ರಾಮುಖ್ಯತೆಯನ್ನು ಕರ್ನಾಟಕಕ್ಕೂ ಕೊಡಬೇಕು. ಇಲ್ಲಿ ನಡೆಯುವಂಥ ಭ್ರಷ್ಟಾಚಾರ ಅದು ಸ್ವಾಭಾವಿಕ ಅನ್ನುವಂಥ ಅಕ್ಸೆಪ್ಟೆನ್ಸಿ ಯಾಕೆ? ಈ ದ್ವಂದ್ವದ ವಿರುದ್ಧ ನನ್ನ ಪ್ರಶ್ನೆ. ನೇರ ಇಲ್ಲ ನಿಲುವು ಎಲ್ಲಾದ್ರೂ ಈ ದ್ವಂದ್ವದ ವಿರುದ್ಧ ನನ್ನ ಪ್ರಶ್ನೆ. ರವಿ ಸರ್, ಇದು ಸಿದ್ಧಾಂತದ ಬದ್ಧತೆಯನ್ನ ತೋರಿಸ್ಬೇಕು ಅಂದ್ರೆ ಯಾವ್ದಕ್ಕಾದ್ರೂ ಒಂದಕ್ಕೆ ವಿರುದ್ಧ ಇರಲೇಬೇಕಾ? ಇದು ಬರೀ ನಿಮಗ್ ಮಾತ್ರ ಪ್ರಶ್ನೆ ಅಲ್ಲ. ಇದು ನಿಮ್ಮ ಸಿದ್ಧಾಂತದ ವಿರೋಧಿಗಳು ಯಾರಿದಾರಲ್ಲ ಅವರು ಅದೇ ರೀತಿ ಗೆರೆಯನ್ನ ದಾಟಿ ಮೀರುವಂತಹ ಮಾತುಗಳನ್ನೇ ಮಾತಾಡ್ತಾರೆ. ನೀವು ಕೂಡ ನಿಮ್ಮ ಸೈದ್ಧಾಂತಿಕ ಬದ್ಧತೆಯನ್ನ ತೋರಿಸ್ಬೇಕಾದ ಸಂದರ್ಭಗಳಲ್ಲಿ ಒಂದು ಪ್ರೋ ಹಿಂದೂ ಅಂತ ತೋರಿಸ್ಬೇಕಾ ಅಥವಾ ಆಂಟಿ ಅನದರ್ ಸಮುದಾಯ ಅಂತ ತೋರಿಸ್ಬೇಕಾ? ಇಲ್ಲ, ನೋಡಿ, ಒಂದೇನು ಕೇಳಿದ್ಕೊಳ್ಳಿ, ನಾನು ಪ್ರೋ ಹಿಂದೂನೇ. ಹಿಂದುತ್ವಕ್ಕೆ ವಿರುದ್ಧವಾಗಿರುವ ಸಂಗತಿಗಳನ್ನು ಉಲ್ಲೇಖ ಮಾಡಲೇಬೇಕಾಗತ್ತೆ. ಜಗತ್ತಿನಲ್ಲಿ ಹಿಂದುತ್ವ ಮಾತ್ರ ಸರ್ವಪಂಥ ಸಮಭಾವವನ್ನು ತನ್ನ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಗಿ ಅಳವಡಿಸ್ಕೊಂಡಿದೆ. ನಮಗೆ ಕೋ ಎಕ್ಸಿಸ್ಟೆನ್ಸ್ ಅನ್ನುವಂಥ ವಿಚಾರದಿಂದಲೂ ಮೇಲಕ್ಕೆ ಹಿಂದುತ್ವ ಇದೆ. ಅಂದರೆ ಎಲ್ಲ ಭಗವಂತನ ಸೃಷ್ಟಿ ಅಂತ ಭಾವಿಸುವಂಥದ್ದು ಹಿಂದುತ್ವ. ಜಗತ್ ಸೃಷ್ಟಿಯಾಗಿರೋದೇ ಭಗವಂತನಿಂದ ಅಂಥೇಳಿ, ಮತ್ತು ಭಗವಂತ ಎಲ್ಲರೊಳಗೂ ಇದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ಆದರೂ ನೀವು ಭಗವಂತ ಇರೋರನ್ನೇ ಟೀಕಿಸ್ತೀರಿ. ಆದರೆ ಯಾವುದು ಈ ವಿಚಾರಕ್ಕೆ ಹಾನಿ ಮಾಡ್ತೋ ಆ ಸಂಗತಿ ಎತ್ತಿಡಲೇಬೇಕಲ್ಲ. ಈ ಸಂಗತಿನ ಎತ್ತಿಡಲೇಬೇಕಲ್ಲ. 48,000ಕ್ಕೂ ಹೆಚ್ಚು ದೇವಾಲಯಗಳು ಯಾವ ಸಿದ್ಧಾಂತದ ಕಾರಣದಿಂದಾಗಿ ನಾಶವಾದವು? ದೊಡ್ಡ ದೊಡ್ಡ ಮಸೀದಿ ಕಟ್ಟಿದ್ರು ನಾವಿಗೇನು ದುಃಖ ಆಗ್ತಿರ್ಲಿಲ್ಲ. ದೇವಸ್ಥಾನ ಯಾಕೆ ಕಟ್ಟಿದ್ರಿ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಬಟ್ ಎಲ್ಲಿವರೆಗೂ ಈ ಆತಂಕ ಎಲ್ಲಿವರೆಗೆ ಅಂದರೆ ಅದಕ್ಕೆ ನಾನು ಹೇಳಿದೆ, ಯಾವ ವಿಚಾರ ಮನುಕುಲಕ್ಕೆ ವಿರೋಧವಾಗಿದೆ ಅನ್ನುವ ಸಂಗತಿ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಸುಳ್ಳು ಯಾಕೆ ಹೇಳ್ಕೊಂಡು ಎಷ್ಟು ದಿನ ಮುಚ್ಚಿಡ್ತೀರಿ ಹೇಳಿ? ನಮ್ಮ ಹಿಂದುತ್ವದಲ್ಲಿ ಸಹಬಾಳ್ವೆಗೆ ವಿರುದ್ಧವಾಗಿರೋ ಅಂಶ ಇದ್ದರೆ ಅದನ್ನು ಧಿಕ್ಕರಿಸ್ತೀನಿ ನಾನು. ಅದೇ ಮಾತು ಇಸ್ಲಾಂ ಒಳಗೂ ಬರಬೇಕಲ್ಲ. ಯಾವುದು ಸಹಬಾಳ್ವೆಗೆ ವಿರುದ್ಧವಾಗಿದೆ, ಯಾವುದು ಮಾನವತೆಗೆ ವಿರುದ್ಧವಾಗಿದೆ, ಅದನ್ನು ಧಿಕ್ಕರಿಸ್ತೀವಿ ಅನ್ನೋ ಮಾತು ಬರುತ್ತಾ? ರವಿ ಅವರು ತಮ್ಮ ಬಂದ್ರೆ ಜೆಹಾದ್ ಪರಿಕಲ್ಪನೆ ಸತ್ತು ಹೋಗುತ್ತೆ. ಕಾಫಿರಾ ಅನ್ನೋದ್ರ ವಾಟ್ ಇಸ್ ದ ಮೀನಿಂಗ್ ಆಫ್ ಕಾಫಿರಾ? ಗೂಗಲ್ ಹೊಡೆದ್ರೆ ಕಾಫಿರಾ ಅಂತ ಅರ್ಥ ಸಿಗುತ್ತೆ. ಇಸ್ಲಾಮನ್ನ ಒಪ್ಪದೇ ಇರೋನು, ನಂಬದೇ ಇರೋನು, ಪಾಲಿಸದೇ ಇರೋನು, ಅವನ ಬಗ್ಗೆ ಇಸ್ಲಾಂ ಏನು ಹೇಳುತ್ತೆ? ಬದುಕೋಕೆ ಹಕ್ಕು ಕೊಟ್ಟಿದೆಯಾ? ನಮ್ಮ ಹಿಂದುತ್ವ ನೀನು ದೇವರೇ ಇಲ್ಲ ಅಂದ್ರೂ ಬದುಕೋಕೆ ಅಧಿಕಾರ ಕೊಡುತ್ತೆ. ಅದನ್ನೊಂದು ಸಿದ್ಧಾಂತ ಅಂತ ಪರಿಗಣಿಸುತ್ತೆ. ಯಾವುದನ್ನು ನೀವು ಸಂಕುಚಿತ ಅಂತ ಭಾವಿಸ್ತೀರಿ? ಸ್ವಯಂ ನೀವೇ ದೇವರಾಗುವಂಥದ್ದನ್ನು ಸಂಕುಚಿತ ಅಂತ ಹೇಳ್ತೀರೋ, ಅಥವಾ ದೇವರು ಇಲ್ಲ ಅಂತಂದ್ರೂ ಕೂಡ ಅದು ನಿನ್ನ ನೀತಿ ಅಂತ ಅನ್ನುವಂಥ ಮನೋಭಾವನೆಯಲ್ಲಿ ಸಂಕುಚಿತೆಯನ್ನು ಹುಡುಕ್ತೀರಾ ನೀವು? ಯಾವುದ್ರಲ್ಲಿ ಹುಡುಕ್ತೀರಿ ನೀವು? ಸರಿ, ನಿಮ್ಮ ಈ ಸೈದ್ಧಾಂತಿಕ ಬದ್ಧತೆಯನ್ನೇ ಅಥವಾ ಹಿಂದೂ ಪರ ಚಿಂತನೆಯನ್ನೇ ಇದರ ಆಧಾರ ಅಥವಾ ಬುನಾದಿ ಅಂತ ನಾವು ಏನಾದರೂ ಹುಡುಕ್ಲಿಕ್ಕೆ ಹೋದ್ರೆ ಅದು ನಿಮ್ಮ ಸಂಘ ಪರಿವಾರದ ಜೊತೆ ಇದ್ದಂಥ ಅಥವಾ ನೀವು ಸಂಘ ಪರಿವಾರದ ಜೊತೆ ಬೆಳೆದು ಬಂದಂಥ ಆ ಒಂದು ಸಮಯ ಅಂತ ಅನ್ಕೋಬೇಕಾ, ಅಥವಾ ವೈಯಕ್ತಿಕವಾಗಿ ವ್ಯಕ್ತಿಗತ ಮಟ್ಟದಲ್ಲಿ ನೀವು ಏನಾದರೂ ಅನುಭವಿಸಿದೀರಾ? ನೋಡಿ, ಅಂದ್ರೆ ಇದು ನೀವು ಟೀಕೆ ಟಿಪ್ಪಣಿ ಒಂದು, ಬಟ್ ಇಲ್ಲಿ ನಿಜವಾದ ಆತಂಕ, ಆಪತ್ತಿನ ಒಂದು ಎಚ್ಚರಿಕೆ ನಿಮ್ಮಲ್ಲಿ ಕಾಣ್ತಾ ಇದೆ ಅಂತ. ಮತ್ತೆ ಇದು ನಿರಂತರ ಕಂಡಿದೀವಿ ನಾವು. ಹಾಗಾಗಿ ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸಲಾರ. ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಗಾಂಧಾರ ಯಾಕೆ ಆಫ್ಘಾನಿಸ್ತಾನ ಆಯಿತು? ಪರ್ಷಿಯಾ ಯಾಕೆ ಇರಾನ್ ಆಯಿತು? ಮೆಸೊಪೊಟೋಮಿಯಾ ಯಾಕೆ ಇರಾಕ್ ಆಯಿತು?
ಅಲ್ಲಿದ್ದಂಥ ಮೂಲ ಸಂಸ್ಕೃತಿಯನ್ನು ವಿಕಸನಗೊಳಿಸಿದ್ರು, ನಾಶ ಮಾಡಿದ್ರು. ಕಾಶ್ಮೀರದಲ್ಲಿ ಯಾಕೆ ಕಾಶ್ಮೀರಿ ಮೂಲ ನಿವಾಸಿ ಪಂಡಿತರನ್ನ ನಿರಾಶ್ರಿತರ ಶಿಬಿರಕ್ಕೆ ತಳ್ಳಲ್ಪಟ್ರು? ಸ್ವಇಚ್ಛೆಯಿಂದನಾ? ಯಾಕಲ್ಲಿ ಸಹಬಾಳ್ವೆ ಸತ್ವೋಯ್ತು? ಭಾರತ ವಿಭಜನೆಗೆ ಕಾರಣ ಆದ ಅಂಶಗಳೇನು? ಯಾವ ಅಂಶ ಕಾರಣ ಆಯಿತು? ಇದೇ ಮಾನಸಿಕತೆ ಬಲವಾದರೆ ಇರುವ ಭಾರತವಾದರೂ ಉಳಿಯುತ್ತಾ? ನಮ್ಮ ಸಂವಿಧಾನ ಉಳಿಯುತ್ತಾ? ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಡೆಮೋಗ್ರಫಿ ಬದಲಾದ ನಂತರ ಉಳಿಯುತ್ತಾ? ಈ ಪ್ರಶ್ನೆಗೆ ಪಂಡಿತರು ಬೇಕಾಗಿಲ್ಲ, ಸ್ವಲ್ಪ ದೃಷ್ಟಿ ಇದ್ರೆ ಸಾಕು. ಇದಕ್ಕೆ ಕಾರಣ ಏನು? ಟೀಕೆ ಟಿಪ್ಪಣಿನಲ್ಲೂ ಒಂದು ಭಾಷೆ. CT ರವಿ ಅವರು ತಮ್ಮ ವಾಕ್ಚಾತುರ್ಯತೆಗೇನೆ ತಮ್ಮ ಒಂದು ಛಾಪನ್ನ ಮೂಡಿಸಿರುವಂಥ ವ್ಯಕ್ತಿತ್ವ. ನೀವು ಕ್ಷೇತ್ರದಲ್ಲಿ ಗೆದ್ಕೊಂಡು ಬರೋದು ಅರ್ಧ ನಿಮ್ಮ ವಾಕ್ಚಾತುರ್ಯತೆ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ. ಕಳೆದ ಬಾರಿ ಲೆಕ್ಕಾಚಾರ ಒಂದು ಸ್ವಲ್ಪ ಲೆಕ್ಕ ಮಿಸ್ ಆಯ್ತೇನೋ. ಆದರೆ ಇಷ್ಟೆಲ್ಲ ವಾಕ್ಚಾತುರ್ಯತೆ ಇರುವಂಥ ವ್ಯಕ್ತಿ ಅಷ್ಟು ಸಲೀಸಾಗಿ ಕೆಲವೊಂದು ಪದಗಳನ್ನ ಭಾಷೆಯನ್ನ ಬಳಸಿದಾಗ ಹೇಗೆ ನಿಮ್ಮ ಅಭಿಮಾನಿಗಳನ್ನೇ ಅಥವಾ ನಿಮ್ಮ ಸಮರ್ಥಕರು, ನಿಮ್ಮ ಪಕ್ಷದವರು, ನಿಮ್ಮ ಮತದಾರರು? ನೋಡಿ, ಅನ್ಪಾರ್ಲಿಮೆಂಟ್ರಿ ವರ್ಡ್ ಬಳಸಿದರೆ ತಪ್ಪಾಗತ್ತೆ. ನಾನು ಅಸಂಸದೀಯ ಪದಗಳನ್ನು ಬಳಕೆ ಮಾಡಿಲ್ಲ, ಸಂಸದೀಯ ಭಾಷೆಯಲ್ಲೇ ಹೇಳಿದ್ದೇನೆ. ಒಬ್ಬ ವ್ಯಕ್ತಿ ಅವರು ಮಾಡಿದ ಕೃತ್ಯವನ್ನು ಟೀಕಿಸಿದರೆ ಸಮುದಾಯಕ್ಕೆ ಅದನ್ನ ಆರೋಪಿಸೋದೇ ಅದ್ರ ಹುನ್ನಾರನ ಅರ್ಥ ಮಾಡ್ಕೋಬಹುದು. ಸತ್ಯದ ಪರಿಣಾಮ ಒಂದು FIR ಆದಾಗ ನೀವು ಪಬ್ಲಿಕ್ ಲೈಫಲ್ಲಿ ಇರೋವಂಥವ್ರು, ಜನಪ್ರತಿನಿಧಿ ಇದ್ದೀರಿ, ನಿಮಗೆ ಕಾನೂನು ವ್ಯವಸ್ಥೆ ಪ್ರಕ್ರಿಯೆ ಎಲ್ಲ ಗೊತ್ತಿರೋವಂಥವ್ರು. ಅಲ್ಲಿ ಅದನ್ನು ನೀವು ನಿರಾಕರಿಸ್ಬಿಡ್ತೀರಿ. ಇದಕ್ಕೆ ಅಂದರೆ ಎರಡು ಆಯಾಮದಲ್ಲಿ ನಾವು ನೋಡಬೇಕಾಗ್ತದೆ, ಒಂದು ಪರ್ಸನಲ್ ಆ್ಯಂಡ್ ಒನ್ ಪೊಲಿಟಿಕಲ್. ಪ್ಲೀಸ್. ಈಗ FIR CT ರವಿಗೆ ಹೊಸ್ತೇನಲ್ಲ. FIRಗೆ ಹೆದರ್ಕೊಂಡು ರಾಜಕಾರಣ ಬಿಟ್ಟೋಗೋ ಒಡೋಗೋನು ನಾನಲ್ಲ. ನಾನು ಅವ್ರಿಗೆ ಪ್ರಶ್ನೆ ಕೇಳಿದೆ, ಒಬ್ಬ ವ್ಯಕ್ತಿಗೆ ಹೇಳಿದ್ದನ್ನು ನೀವು ಸಮುದಾಯ ಅಂತ ಹೇಳ್ತೀಯಲ್ಲ, ಎಲ್ಲಿ ತೋರಿಸು ನೀನು ಅಂತ ಹೇಳಿದೆ. ನಾನು ಹೇಳಿದ್ರು ಒಬ್ಬ ವ್ಯಕ್ತಿಗೆ. ಮುಲ್ಲಾ = ಮುಸ್ಲಿಂ ಎಲ್ಲಿದೆ ಹೇಳಿ? ಯಾವ ಡೆಫಿನೇಷನ್ ಇದೆ ಹೇಳಿ? ಮುಲ್ಲಾಗಳೂ ಅಲ್ಲ, ಮುಲ್ಲಾ = ಇಸ್ಲಾಂ ಎಲ್ಲಿದೆ ಹೇಳಿ? ಹಾಗೆ ಅದನ್ನು ಹೇಳೋದಾದರೆ ನೀವು ಬಾಯಿಗೆ ಬಂದಂಗೆ ಹಿಂದೂ ಧರ್ಮದ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀರಿ. ಚಲನಚಿತ್ರಗಳಲ್ಲೆಲ್ಲ ಪಂಡಿತರನ್ನು ಅವಹೇಳನ ಮಾಡ್ತೀರಿ. ಕೋಟ್ಯಾಂತರ ಜನ ಆರಾಧಿಸುವಂಥ ಪ್ರಭು ಶ್ರೀರಾಮನ ಬಗ್ಗೆ, ಮಾತಾ ಸೀತಾಮಾತೆ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀರಿ. ಹಿಂದೂಗಳ ಬಗ್ಗೆ ಏನು ಬೇಕಾದ್ರೂ ಮಾತಾಡಿ ಅನ್ನೋದು ಉದ್ದೇಶನ ನಿಮ್ಮದು. ಭಗವಾನಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀರಿ. ಭಗವಾನಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀರಲ್ರಿ? ಪಾಯಿಂಟ್ ಇಸ್, ಧ್ರುವೀಕರಣ ಆಗ್ಲೇಬೇಕಾ ರಾಜಕಾರಣಕ್ಕೆ? ಮತಕ್ಕಾಗಿ ಅಥವಾ ಇನ್ನೊಂದಕ್ಕಾಗಿ ಧ್ರುವೀಕರಣ, ಪೋಲರೈಸೇಷನ್ ಅನ್ನೋದು ಇವತ್ತಿನ ರಾಜಕಾರಣದ, ವಿಶೇಷವಾಗಿ ಕೆಲವೊಬ್ಬರ ರಾಜಕಾರಣಿಗಳ ರಾಜಕೀಯಕ್ಕೆ ಅದು ಅನಿವಾರ್ಯ ಆಗಿದೆಯಾ ಅಂತ ಪ್ರಶ್ನೆ. ರಾಜಕಾರಣಕ್ಕೋಸ್ಕರ ಬದುಕೋರಿಗೆ ಅದು ಅನ್ವಯ ಆಗುತ್ತೆ. ನಾವು ಸತ್ಯಕ್ಕಾಗಿ ಬದುಕೋರು, ಸಿದ್ಧಾಂತಕ್ಕಾಗಿ ಬದುಕೋರು, ದೇಶಕ್ಕಾಗಿ ಬದುಕೋರು. CT ರವಿ ಇರಲಿಲ್ಲ, ಭಾರತೀಯ ಜನತಾ ಪಾರ್ಟಿ ಇರಲಿಲ್ಲ, ಆದರೂ ಭಾರತ ವಿಭಜನೆ ಆಯಿತು. RSS ಹುಟ್ಟೇ ಇರಲಿಲ್ಲ, ಆಗಲೂ ದೇವಾಲಯಗಳು ನಾಶವಾದವು. ಸ್ತ್ರೀಗಳ ಬಗ್ಗೆ ಮಾತನಾಡಬೇಕಾದ್ರೆ ನೀವು ಇಷ್ಟೆಲ್ಲ ಹೇಳಿದ್ರಿ, ಹಿಂದೂ ಧರ್ಮ ಹಾಗೆ ಹೇಳುತ್ತೆ, ಶಕ್ತಿ ಸ್ವರೂಪಿ. ಬಟ್ ಸ್ತ್ರೀಗಳ ಬಗ್ಗೆ ಮಾತನಾಡ್ಬೇಕಾದ್ರೆ ಅವಹೇಳನ ಅಂತಾನು ನಿಮ್ಮ ಬಗ್ಗೆ ನಿಮ್ಮ ಮೇಲೆ ಒಂದು ಆರೋಪ ಬಂತು. ನಾನು ಏನ್ ಕೇಳಕ್ ಹೊರಟೆ ಅಂದ್ರೆ, ಅದು ಹಳೇದಾಯ್ತು, ಪೊಲೀಸ್ ಕಂಪ್ಲೇಂಟ್ ಆಯ್ತು, ಅವಾಗ್ಲೂ ಒಂದು ಪೊಲೀಸ್ದು ಒಂದು ಎಪಿಸೋಡ್ ನಡೆದೋಯ್ತು, ಈಗಲೂ FIR ಮೂಲಕ ಒಂದು ಪೊಲೀಸ್ದು ಎಪಿಸೋಡ್ ನಡೆದೋಯ್ತು. ಹೀಗಾದಾಗ ಕಂಪ್ಲೀಟ್ ಆಗಿ ಇದು ರಾಜಕೀಯ ಪ್ರೇರಿತ ಅಂತ ಮಾತ್ರ ತಗೋಬೇಕಾ? ಎಲ್ಲೋ ಒಂದ್ ಕಡೆ ಒಂದ್ ಸಣ್ಣ ಪ್ರಮಾಣದಲ್ಲಾದ್ರೂ CT ರವಿ ಅವರು, ನೀವೇನಂದ್ರೆ ಆಧಾರ ಇಲ್ಲದ ಆರೋಪವನ್ನ ಮಾಡಿ ಅದಕ್ಕೆ ಆಧಾರವನ್ನು ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದೆ. ಎಲ್ಲಿದೆ ಆಧಾರ? ನಾನು ಹೇಳ್ತಾ ಇರೋದು ಫಂಡಮೆಂಟಲ್ ಪ್ರಿನ್ಸಿಪಲ್ಸು. ಸಾಮರ್ಥ್ಯ, ದೌರ್ಬಲ್ಯಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರ್ಬೋದು. ನಮ್ಮ ವೇದಗಳಲ್ಲಿ
ಸ್ತ್ರೀಯನ್ನು ಅವಹೇಳನ ಮಾಡುವಂಥ ಯಾವ ಸಂಗತಿ ಇದೆ ಹೇಳಿ? ಶೋಷಣೆ ಮಾಡುವ ಯಾವ ಸಂಗತಿಗಳಿದೆ ಹೇಳಿ? ಶೋಷಣೆಗೆ ಸಮರ್ಥನೀಯವಾಗಿರೋಂಥ ಯಾವ ಸಂಗತಿಗಳಿದೆ ಹೇಳಿ? ಪುರುಷನ ಉಪಯೋಗಕ್ಕೆ ಮಹಿಳೆ ಅಂತ ನಮ್ಮ ವೇದಗಳು ಹೇಳಿದವ? ವಚನಗಳು ಹೇಳಿದವ? ಪುರುಷನ ಉಪಯೋಗಕ್ಕಾಗಿಯೇ ಮಹಿಳೆ ಅಂತ ಹೇಳಿದಂಥ ಮತಗ್ರಂಥಗಳನ್ನು ಮಹಿಳೆಯರು ಹೆಂಗೆ ಸ್ವೀಕಾರ ಮಾಡಬೇಕು? ಯಾಕೆ ಸ್ವೀಕಾರ ಮಾಡಬೇಕು? ನಮ್ಮ ದರ್ಶನಗಳು ನೀನು ಪಾರ್ಟ್ ಆಫ್ ದ ನೇಚರ್ ಅಂತ ಹೇಳಿದ್ವು. ನಿನಗಾಗಿ ಪ್ರಕೃತಿ ಇದೆ ಅಂತ ಹೇಳಲಿಲ್ಲ. ನಿನಗಾಗಿ ಪ್ರಕೃತಿ ಇದೆ ಅನ್ನುವಂಥ ಸಿದ್ಧಾಂತದ ಕಾರಣದಿಂದ ಪ್ರಾಕೃತಿಕ ಶೋಷಣೆ ಪ್ರಾರಂಭ ಆಯಿತು. ಅದರ ಪರಿಣಾಮವನ್ನು ಜಗತ್ತು ಅನುಭವಿಸ್ತಾ ಇದೆ. ರವಿ ಸರ್, ಇಷ್ಟೊತ್ತು ನಾವು ಸಿದ್ಧಾಂತ, ಧರ್ಮ ಅಂತೆಲ್ಲ ಮಾತನಾಡಿದ್ದೀವಿ. ಇತಿಹಾಸನೂ ಅದರಲ್ಲಿ ನೀವು ಸೇರಿಸಿದ್ದೀರಿ. ನಿಮಗೆ ಬಹಳ ಅಭಿರುಚಿ ಇರುವಂತಹ ವಿಷಯ ಇದು ಅಂತ ನಮಗೆ ಗೊತ್ತಾಗ್ತಾ ಇದೆ, ನೀವು ಮಾತಾಡ್ತಿರುವಂತ ಒಂದು ಪ್ಯಾಷನ್ ಜೊತೆಗೆ. ಆದ್ರೆ ಇವತ್ತಿನ ಒಂದು ಪೀಳಿಗೆ ಅಥವಾ ಮುಂದಿನ ಪೀಳಿಗೆ 2029ರಲ್ಲಿ ರವಿ ಸರ್, ಯಾರು 2014ರಲ್ಲಿ 5-6 ವರ್ಷ ಇದ್ರು ಅವರೆಲ್ಲ ಮತದಾನಕ್ಕೆ ರೆಡಿ ಆಗಿರುವಂತಹ ಒಂದು ಪೀಳಿಗೆಯಾಗಿ ಹೊರಹೊಮ್ತಾರೆ. ನಾನು ಮೊನ್ನೆ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಒಂದು ರಿಸರ್ಚ್ ಮಾಡಿ ತಿಳ್ಕೊಂಡೆ, 38 ಕೋಟಿ ಜೆನ್ ಝಿ ಮತದಾರರು 2029 ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡ್ತಾರೆ. 25% ಮತದಾರರು ಜೆನ್ಜಿ ಆಗಿರ್ತಾರೆ. ಪ್ರತಿ 4 ಮತದಾರರಲ್ಲಿ ಒಬ್ರು ಜೆನ್ಜಿ. ಅವರು ಈ ವಿಷಯಗಳ ಬಗ್ಗೆ ಅವರ ತಿಳುವಳಿಕೆ, ಅರ್ಥೈಸುವಿಕೆನೆ ಬೇರೆ ಇದೆ. ಅವರು ಇದರ ಮಾಹಿತಿಯನ್ನ ಸಂಗ್ರಹಿಸುವಂತ ಅಥವಾ ಪ್ರಾಪ್ತಿಸುವಂತ ಮಾರ್ಗಗಳೇ ಬೇರೆ ಇದೆ. ಹೀಗಿದ್ದಾಗ ಇದೇ ಆಲೋಚನೆ ಎಷ್ಟು ಮುಂದೆ ನಡಿಬಹುದು ಅಂತೀರಿ? ಆಮೇಲೆ ಅಟ್ ದ ಸೇಮ್ ಟೈಮ್ ಜೆನ್ಜಿಗಳಿಗೂ ಇದು ಅನ್ವಯಿಸುತ್ತಾ? ಅವರು ಇದನ್ನ ನಿಜವಾಗ್ಲೂ ಶುಡ್ ದೇ ಕೇರ್ ಅಬೌಟ್ ದಿಸ್? ಅವರ ಭವಿಷ್ಯ, ಅವರ ಪರೀಕ್ಷೆ ಸೋರಿಕೆ, ವಿಶ್ವಾಸಾರ್ಹತೆ, ಅರ್ಹತೆ, ಇದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೋಬೇಕಾ? ಅಥವಾ ಭಾರತೀಯ ಮೂಲದ ಚಿಂತನೆಗಳು ಬದಲಾವಣೆಯನ್ನು ನಿರಾಕರಿಸೋದಿಲ್ಲ, ಬದಲಾವಣೆಯನ್ನು ಸ್ವೀಕಾರ ಮಾಡುತ್ತೆ. ಹಾಗಾಗಿಯೇ ನಮ್ಮ ಹಬ್ಬದಲ್ಲೇ ಸಂಕ್ರಾಂತಿ ಇದೆ. ಬರೀ ಕ್ರಾಂತಿ ಇಲ್ಲ, ಸಂಕ್ರಾಂತಿ ಇದೆ. ಒಳ್ಳೆ ಕ್ರಾಂತಿ ಆಗಲಿ ಅಂತಿದೆ, ಒಳ್ಳೆ ಬದಲಾವಣೆ ಬರಲಿ ಅಂತಿದೆ. ಸಕಾರಾತ್ಮಕವಾಗಿರೋ ಎಲ್ಲ ವಿಚಾರಗಳು ಕೂಡ ಹರಿದು ಬರಲಿ ಅಂತಿದೆ. ಶ್ರೇಷ್ಠವಾಗಿರೋ ವಿಚಾರಗಳು ಜಗತ್ತಿನ ಮೂಲೆಗಳಿಂದ ಹರಿದು ಬರಲಿ ಅಂತಿದೆ. ನಮ್ಮ ಜಂಜಿಗಳಿಗೆ ಒಳ್ಳೆಯ ಅಂಶಗಳು ಜಗತ್ತಿನ ಯಾವುದೇ ಮೂಲದಿಂದ ಬಂದರೂ ಸ್ವೀಕಾರ ಮಾಡುವಂಥ ಮನಸ್ಥಿತಿಯಲ್ಲಿ ಬೆಳೆಸಬೇಕು. ಕೆಟ್ಟದ್ದನ್ನು ಸ್ವೀಕಾರ ಮಾಡೋದು, ಆ ಮೂಲಕ ಭವಿಷ್ಯವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ಹಾಗೆಯೇ ಡಿ ವಿ ಜಿ ಅವ್ರದ್ದೊಂದು ಕಗ್ಗ, ಹಳೆಬೇರು ಹೊಸ ಚಿಗಿರು ಕೂಡಿರಲು ಮರಸೊಬಗು, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಹಳೆ ಬೇರಿರಬೇಕು, ಸಂಸ್ಕೃತಿಯ ಬೇರುಗಳು. ಹೊಸ ಚಿಗುರು, ವಿಜ್ಞಾನದ ಹೊಸ ಅನ್ವೇಷಣೆ ಸ್ವೀಕಾರ ಮಾಡಬೇಕು. ಮತ್ತು ನಮ್ಮೆಲ್ಲ ದರ್ಶನಗಳು, ನಾನು ಹೇಳಿದ್ದೀನಿ, ಯುಕ್ತ ವಿಚಾರ ಮಾಡಿ ಯಾವುದು ಒಳ್ಳೆಯದು ನೀನು ಸ್ವೀಕಾರ ಮಾಡುವಂತ ಅನ್ನುವಷ್ಟು ಇಂಡಿಪೆಂಡೆನ್ಸಿನ ಪ್ರತಿಯೊಬ್ಬನಿಗೂ ಕೊಟ್ಟಿದ್ದಾವೆ. ನಾನು ಹೇಳದೇ ಇದ್ದನ್ನು ಕೇಳದೇ ಇದ್ರೆ ನಿನಗೆ ಸ್ವರ್ಗ ಇಲ್ಲ ಅಂತ ಹೇಳಲಿಲ್ಲ. ಜೆನ್ಸಿಗಳಿಗೆ ಇದೆಲ್ಲ ಅಪೀಲ್ ಆಗ್ತಾ ಇದೆಯಾ ರವಿ ಸರ್? ನಿಮ್ಮ ಮನೆಯಲ್ಲೇ ಒಬ್ರು ಇರೋದ್ರಿಂದ ನೀವು ಬಹಳ ಹತ್ತಿರವಾಗಿ ಬಹುಶಃ ಅದೂ ಒಂದು ರೀತಿಯ ಆಲೋಚನೆನ ಅನುಭವಿಸಿರ್ತೀರಿ ಅಂತ. ಇದು ನಿಜವಾಗ್ಲೂ ಅಪೀಲ್ ಆಗ್ತಾ ಇದೆ? ಈಗ ನೋಡಿ, ಪ್ರಭಾವದ ಜೊತೆಗೆ ಹೋಗೋದಕ್ಕೆ ಕೊಳೆತೊಂದು ಕಸಕಡ್ಡಿ ಸಾಕು. ಅದಕ್ಕೊಂದು ಮಾತು ಬರುತ್ತೆ, ಹೊನಲಿನ ದಿಕ್ಕಿಗೆ ಸಾಗುವುದಕ್ಕೆ ಕೊಳೆತೊಂದು ಕಸಕಡ್ಡಿ ಸಾಕು, ನದಿಗೆದರಿಸುತ್ತಾ ಈಜುವುದಕ್ಕೆ ಜೀವಂತ ಮತ್ಸ್ಯವೇ ಬೇಕು. ಅಂದ್ರೆ ಪ್ರವಾಹದ ಜೊತೆಗೆ ಹೋಗೋಕ್ಕೆ ಗೋ ವಿತ್ ದ ಫ್ಲೋ ಅಂತಾರಲ್ಲ, ಕಸಕಡ್ಡಿನೂ ಹೋಗ್ಬಿಡುತ್ತೆ. ಅದಕ್ಕೆ ವಿರುದ್ಧವಾಗಿ ಈಜೋದಕ್ಕೆ ಜೀವಂತ ಮೀನಿಗೆ ಮಾತ್ರ ಸಾಧ್ಯ. ನಮ್ಮ ಜಂಜಿಗಳು ಜೀವಂತ ಮೀನುಗಳಾಗಬೇಕು. ನಮ್ಮ ಜಂಜಿಗಳು ಪ್ರವಾಹದ ಜೊತೆ ಕೊಚ್ಕೊಂಡು ಹೋಗ್ಬಾರ್ದು. ಯಾವುದು ಒಳ್ಳೇದಿದೆ ಅದನ್ನು ಸ್ವೀಕಾರ ಮಾಡುವಂತ. ಇವತ್ತು ಮಾಹಿತಿಯ ಪ್ರವಾಹ ಇದೆ ರವಿ ಸರ್, ಮಾಹಿತಿಯ ಪ್ರವಾಹ, ಎಲ್ಲಾ ರೀತಿಯ ಮಾಹಿತಿನೂ ಇದೆ. ಮತ್ತೆ ನಿಮ್ಮ ಆಲೋಚನೆ, ಆ ಮಾಹಿತಿಯ ಪ್ರವಾಹದಲ್ಲಿ ಯಾವುದು ಶ್ರೇಷ್ಠ ಅಂತ ಗುರುತಿಸುವಂತ ಆಪರ್ಚುನಿಟಿಯೂ ಇವರಿಗೆ ಕೊಟ್ಟಿದ್ದಾರೆ. ಯಾವುದು ಒಳ್ಳೇದು ಅಂತೇಳಿ, ಆ ಒಳ್ಳೇದು ಯಾವುದು ಅಂತ ಗುರುತಿಸ್ಬೇಕು.
ಬಂದದ್ದೆಲ್ಲ ಸ್ವೀಕಾರ ಮಾಡಬಾರ್ದು, ಫಿಲ್ಟರ್ ಮಾಡ್ಕೋಬೇಕು. ನಿಮ್ಮ ಆಲೋಚನೆ ಒಪ್ಪದೇ ಇರುವಂತವ್ರು ಇರ್ತಾರೆ ಇದೇ ಜೆನ್ಸಿನಲ್ಲಿ. ಅದೇ ಮಾಹಿತಿಯ ಪ್ರವಾಹದಲ್ಲಿ ಅವರು ಆ ಮಾಹಿತಿಯ ಪ್ರವಾಹದ ವಿರುದ್ಧ ಈಜಿ ಬಂದು ನಿಂತಿರ್ತಾರೆ ನಿಮ್ಮ ವಿರುದ್ಧ. ಅದು ಓಕೆ, ಒಪ್ಪಬೇಕು ಅಂತಿಲ್ಲ. ಎಷ್ಟು ಮತಿ ಇದೆಯೋ ಅಷ್ಟು ಮತ ಅಂತ. ಆ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಮಾತ್ರ ಸಿಕ್ಕಿರೋದು. ಎಷ್ಟು ಮತಿ ಅಂದರೆ, ಇಲ್ಲಿ ಈ ರೂಮಲ್ಲಿ 5 ಜನ ಇದ್ದೀವಿ, 5 ಜನರ ಅಭಿಪ್ರಾಯಗಳು ಭಿನ್ನ ಭಿನ್ನವಾಗಿರ್ಬೋದು. 146 ಕೋಟಿ ಜನರ ಅಭಿಪ್ರಾಯಗಳು 146 ಕೋಟಿ ಇರಬಹುದು. ಈ ಸ್ವಾತಂತ್ರ್ಯವನ್ನ ಭಾರತೀಯ ದರ್ಶನಗಳು ಕೊಟ್ಟಿದ್ದಾವೆ. ಹಾಗಾಗಿಯೇ ನೂರಾರು ವಿಚಾರಧಾರೆಗಳು, ಸಾವಿರಾರು ಹೊಸ ಬಗೆಯ ಚಿಂತನೆಗಳು ಈ ದೇಶದಲ್ಲಿ ಹುಟ್ಟಿದ್ದು. ಅದೆಲ್ಲದಕ್ಕೂ ಸ್ವಾತಂತ್ರ್ಯವನ್ನ ಈ ಮಣ್ಣಿನ ನೆಲ ಕೊಟ್ಟಿದೆ. ಅದು ಉಳಿಬೇಕು, ಅದು ನಾಶ ಆಗಬೇಕು ಅಂತ ಬಯಸೋದಾದ್ರೆ ಸತ್ಯವನ್ನು ಮುಚ್ಚಿಡಿ. ಅದು ಉಳಿಬೇಕು ಅನ್ನೋದಾದ್ರೆ ಸಂಪ್ರದಾಯ, ಪದ್ಧತಿ ಪಾಲನೆ, ಇತಿಹಾಸ ಇದೆಲ್ಲ ಬಹುಶಃ ಜೆನ್ಸಿಗಳಿಗೆ ನೀವು ನಿರೀಕ್ಷೆ ಮಾಡಿದಷ್ಟು ಪ್ರಮಾಣದಲ್ಲಿ ಅನ್ವಯಿಸ್ತಿಲ್ವೇನೋ ಅಂತ, ದಿನನಿತ್ಯ ಜೀವನದ ಒಂದು ಭಾಗವಾಗಿ. ಅದ್ರ ಬಗ್ಗೆ ನಿಮ್ಮ ಆಲೋಚನೆ ಏನಿದೆ? ನಾನು ನಿಮಗೆ ಕೇಳೋದು ನಿಖಿಲ್, ಅವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ರೆ ಅದನ್ನು ನೋಡಿ ಆನಂದ ಪಡಿ, ಬೆಂತಟ್ಟಿ. ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರೆ ಸರಿ ದಾರಿಗೆ ತಗೊಂಡು ಹೋಗುವಂತ ಕರ್ತವ್ಯ ನಮ್ಮದೇ ಇದೆ, ಇನ್ಕ್ಲೂಡಿಂಗ್ ಮೀಡಿಯಾ. ಅಂದ್ರೆ ನನ್ನ ದಾರಿ ಸರಿ ದಾರಿ, ನಿನ್ನ ದಾರಿ ತಪ್ಪು ದಾರಿ ಅನ್ನೋ ಮನಸ್ಥಿತಿನೂ ನಾವು ಹೋಗ್ಲಾಡಿಸ್ಬೇಕಲ್ವಾ? ಖಂಡಿತ ನೀವು ಹಂಗೆ ಹೇಳ್ಬೇಕಾಗಿಲ್ಲ. ಅವ್ರಿಗೆ ಹೇಳ್ಬೇಕು ಆಪ್ಷನ್ 1 2 3 4 ಇಷ್ಟೆಲ್ಲ ಆಪ್ಷನ್ ಇದೆ, ಒಳ್ಳೇದು ಹುಡ್ಕೋ ನೀನು ಅಂತ ಹೇಳ್ಬೇಕು. ಬ್ಲೈಂಡ್ ಆಗಿ ಫಾಲೋ ಮಾಡಬೇಡ ಅಂತ ಹೇಳ್ಬೇಕು. ಈ ಪೀಳಿಗೆ ಇರುವಂತ ಸವಾಲ್ಗಳೇನು ರವಿ ಸರ್? ಯಾಕಂದ್ರೆ ನಾನು ಕೆಲವ್ರ ಹತ್ರ ಮಾತಾಡ್ತೀನಿ, ಸೈಕಾಟ್ರಿಸ್ಟ್, ಮೆಂಟಲ್ ಬಿಹೇವಿಯರ್ ಅನಲಿಸ್ಟ್, ಅವ್ರು ಹೇಳ್ತಾರೆ ಈ ಪೀಳಿಗೆಗೆ 90 ಸೆಕೆಂಡ್ ಅಟೆನ್ಷನ್ ಸ್ಪ್ಯಾನ್. ಒಂದು ರೀಲ್ ಎಷ್ಟಿರುತ್ತೋ ಅಷ್ಟೇ ಅಟೆನ್ಷನ್ ಸ್ಪ್ಯಾನ್. ಅವ್ರು ತಿಳ್ಕೊಬೇಕಾಗಿರೋದು ಅಂಬೇಡ್ಕರ್ ಅವರ ಪಾತ್ರದ ಬಗ್ಗೆ, ಸಂವಿಧಾನದ ಬಗ್ಗೆ, ಅವ್ರಿಗೆ ಅದು ಬೇಕಾಗಿರೋದು ಕೇವಲ 90 ಸೆಕೆಂಡ್ಸ್ ಅಲ್ಲಿ. ಈ ಆಳವಾದ ಜ್ಞಾನವನ್ನ ಪಡ್ಕೊಳ್ಳುವಂತ ಆ ಒಂದು ಪೇಷನ್ಸ್ ಅಂತ ಒಬ್ರು ಕೆಲವರು ಅಬ್ಸರ್ವ್ ಮಾಡ್ತಾರೆ. ನೀವೇನು ಅಬ್ಸರ್ವ್ ಮಾಡಿದಿರಿ? ಈ ಪೀಳಿಗೆಗೆ ಇರುವಂತ ಸವಾಲ್ಗಳೇನು? ನೋಡಿ, ವಿವೇಕಾನಂದರು ಅದಕ್ಕೆ ಉತ್ತರ ಕೊಟ್ಬಿಟ್ಟಿದ್ದಾರೆ, ನಿನ್ನ ಬಾಳಿಗೆ ನೀನೇ ಶಿಲ್ಪಿ ಅಂತ. ನಮ್ಮವರು ಜಗತ್ತನ್ನು ಗೆಲ್ಲೋದ್ರ ಕಡೆಗೆ ಆರಂಭದಲ್ಲಿ ಪ್ರಯತ್ನ ಮಾಡಿದ್ರು, ಆಮೇಲೆ ತನ್ನನ್ನು ತಾನು ಗೆಲ್ಲೋದ್ರ ಕಡೆಗೆ ಹೊರಟರು. ಜಗತ್ತನ್ನ ಬೇರೆ ಬೇರೆ ರೂಪದಲ್ಲಿ ಪ್ರಭಾವಿಸ್ಬೋದು, ಆದರೆ ತನ್ನನ್ನು ತಾನು ಗೆಲ್ಲೋದಿದೆಯಲ್ಲ ಅದು ಸಾಮಾನ್ಯ ಸಂಗತಿಯಲ್ಲ. ಆ ತನ್ನನ್ನು ತಾನು ಗೆದ್ದವನು ಅಸಾಮಾನ್ಯನಾಗಿ ಉಳಿದಿದ್ದಾನೆ. ನಾನು ಜಂಜಿಗೂ ಅದನ್ನೇ ಹೇಳೋದು, ಶಕ್ತಿಯ ಜೀವನ, ದುರ್ಬಲತೆಯ ಮರಣ. ನಾವು ನಮ್ತನ, ನಮ್ಮ ಜನ, ನಮ್ಮ ಸಮಾಜ, ಸಮಾಜದ ಹಿತ, ಇದು ಬಹುಶಃ ಜೆನ್ಸಿಗಳಿಗೆ ಬೇರೆ ರೀತಿನೇ ಅನ್ವಯಿಸುತ್ತಾ ಅಂತ. ಯಾಕೆ ಕೇಳ್ತೀನಿ ಅಂದ್ರೆ, ಇವ್ರದ್ದು ಒಂದು ಗ್ಲೋಬಲೈಸ್ಡ್ ಮೈಂಡ್ ಸೆಟ್. ಇವರು ಈ ಡಿಜಿಟಲ್ ಲೋಕದ ಮೂಲ ನಿವಾಸಿಗಳು. ಅವ್ರಿಗೆ ಮಾಹಿತಿ ಬರೀ ಬೆಂಗಳೂರು, ಬೈರ್ಸಂದ್ರ ಅಥವಾ ಬೀದರ್ ಇಲ್ಲಿಗೆ ಸೀಮಿತ ಆಗ್ಲಿಲ್ಲ. ಅವ್ರಿಗೆ ಬಾಸ್ಟನ್ ಇಂದಾನು ಮಾಹಿತಿ ಬರ್ತಿದೆ, ಬುಕಾರೆಸ್ಟ್ ಇಂದಾನು ಮಾಹಿತಿ ಬರ್ತಿದೆ. ಯಾವಾಗ ಬರ್ತಾ ಇದೆ? ನಮ್ಮ ಪೂರ್ವಿಕರು ಶತಮಾನಗಳ ಹಿಂದೆ, ಸಹಸ್ರಮಾನಗಳ ಹಿಂದೆ ವಸುದೈವ ಕುಟುಂಬಕಂ ಅಂತ ಹೇಳಿದ್ರು, ಕುಟುಂಬಕಂ ಅಂತ ಹೇಳಿದ್ರು. ಇವತ್ತಿಗೂ ಈ ಒಂದು ಮಾಹಿತಿ ಯುಗದಲ್ಲಿ ಆ ಶಬ್ದ ಬಂದಿದ್ದಲ್ಲ, ಆ ಪದ ಬಂದಿದ್ದಲ್ಲ, ವಿಶ್ವ ಒಂದು ಕುಟುಂಬ ಅಂತ. ಇಟ್ಸ್ ಮೀನ್ಸ್ ಜಗತ್ತನ್ನ ಒಂದು ಫ್ಯಾಮಿಲಿಯಾಗಿ ನೋಡುವಂತ. ಜಗತ್ತನ್ನ ನಾನು ಫ್ಯಾಮಿಲಿಯಾಗಿ ನೋಡಬೇಕು ಅಂದಾಗ ಅದು ಗಡಿ ಇದೆಯಾ, ಭಾಷೆ ಇದೆಯಾ, ಬಣ್ಣ ಇದೆಯಾ, ಅಥವಾ ವರ್ಗ ಇದೆಯಾ, ಬಡವ ಶ್ರೀಮಂತ ಅಂತ ಏನಿದೆ ಹೇಳಿ? ಈ ಜೆನ್ಸಿಗಳ ವಿಷಯದಲ್ಲಿ ನಾನು ಇದೊಂದು ಸೆಕ್ಷನ್ ಫುಲ್ಲು ಜೆನ್ಸಿಗಳದೇನೆ ಅನ್ಕೊಂಡಿದ್ದೀನಿ. ರವಿ ಸರ್, ಪ್ಲೀಸ್ ಕೋಆಪರೇಟ್. ಬಿಜೆಪಿಯ ರಾಜಕೀಯ ಸ್ಟ್ರಾಟಜಿಯನ್ನೇ ರೀವರ್ಕ್ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತಾ ಇವತ್ತು. ಎಸ್ಪೆಷಲಿ ಕೀಪಿಂಗ್ ಇನ್ ಮೈಂಡ್ 38 ಕೋಟಿ ಮತದಾರರು ಈ ಒಂದು ಪೀಳಿಗೆಯಿಂದ ಬರ್ತಾರೆ. 2029ಕ್ಕೆ ನಿರ್ಣಾಯಕ ಮತದಾನ ಬಹುಶಃ ಈ ಒಂದು ಸಮುದಾಯದಿಂದ ಆಗ್ಬೋದು, ಜೆನ್ಸಿ ಸಮುದಾಯದಿಂದ ಅಂದಾಗ ನಿಮ್ಗನ್ಸುತ್ತಾ ರೀಲು? ವೋಟಿಗಾಗಿ ರಾಜಕಾರಣ ಮಾಡುವ ಪಾರ್ಟಿ ಬಿಜೆಪಿ ಅಲ್ಲ. ಬಟ್ ಅಂದ್ರೂ ಎಲೆಕ್ಷನ್ ಆದ್ಮೇಲೆ ಎಲೆಕ್ಷನ್ ಹೇಳ್ತೀನಿ ಕೇಳಿ. ರಾಷ್ಟ್ರ ಹಿತಕ್ಕಾಗಿ ಕೆಲಸ ಮಾಡುವ ಪಾರ್ಟಿ ಬಿಜೆಪಿ. ರಾಷ್ಟ್ರ ಹಿತವನ್ನು ಕಡೆಗಣಿಸಿ ರಾಜಕಾರಣ ಮಾಡುವ ಪಾರ್ಟಿ ಬಿಜೆಪಿ ಅಲ್ಲ. ಬಿಜೆಪಿಯುವೇ ಓಲೈಕೆ ರಾಜಕಾರಣ ಮಾಡಿದ್ರೆ ನಮಗೂ ಹಿಡಿಗಂಟಾಗಿ ಒಂದಷ್ಟು ನಿರ್ದಿಷ್ಟ ಓಟ್ಗಳು ಬಂದ್ಬಿಡ್ತಿತ್ತಲ್ಲ. ನಾವ್ಯಾಕೆ ಓಲೈಕೆ ರಾಜಕಾರಣ ಮಾಡಲಿಲ್ಲ?
ನಾವ್ಯಾಕೆ ಭಯೋತ್ಪಾದಕರನ್ನ ಭಯೋತ್ಪಾದಕರು ಅಂತಲೇ ಗುರುತಿಸ್ತೀವಿ? ಭಯೋತ್ಪಾದಕತೆಯಲ್ಲೂ ಬ್ರದರ್ಹುಡ್ಡನ್ನು ನಾವು ಹೇಳಲಿಲ್ಲ. ಆದ್ರೆ ರವಿ ಸರ್, ನೀವು ಇವಾಗ ಹೇಳಿದ್ರಿ ಭಯೋತ್ಪಾದಕರನ್ನ ನಾವು ಯಾವುದೇ ಹಿಂಜರಿಕೆ ಅಥವಾ ಹೇಸಿಗೆ ಇಲ್ಲದೆ ಭಯೋತ್ಪಾದಕರು ಅಂತ ಕರಿತೀವಿ ಅಂತ. ಇಲ್ಲಿ ಇನ್ನೊಂದು ಆರೋಪ, ಒಂದು ರೀತಿ ಅಭಿಪ್ರಾಯ / ಆರೋಪದ ರೀತಿ ಹೊರಹೊಮ್ಮಿರೋದು ಏನಪ್ಪಾ ಅಂದ್ರೆ, ನಾವು ಕೇಂದ್ರ ಸರ್ಕಾರನ ಪ್ರಶ್ನೆ ಮಾಡಿದ್ರೆ, ಬಿಜೆಪಿನ ಟೀಕೆ ಮಾಡಿದ್ರೆ, ಯಾವ್ದೋ ಸಚಿವರ ರಾಜೀನಾಮೆ ಕೇಳಿದ್ರೆ ಇಮಿಡಿಯೇಟ್ ಆಗಿ ನಮ್ಮನ್ನ ದೇಶ ವಿರೋಧಿಗಳು ಅಂತ ಬಣ್ಣಿಸ್ಬಿಡ್ತಾರಲ್ಲ, ಇದು ಸರಿನಾ ಅಂತ ಯುವಕರೇ ಕೇಳ್ತಿದ್ದಾರೆ ಇವತ್ತು. ಒಂದೇನಂದ್ರೆ, ಸಚಿವರ ರಾಜೀನಾಮೆ ಕೇಳೋದು ಅಪರಾಧ ಅಲ್ಲ. ಸರ್ಕಾರ ಪ್ರಶ್ನೆ ಮಾಡೋದು ತಪ್ಪಲ್ಲ. ಬಿಜೆಪಿ ಟೀಕೆ ಮಾಡೋದು ತಪ್ಪಲ್ಲ. ಇದ್ಯಾವುದು ತಪ್ಪಲ್ಲ. ಬಿಜೆಪಿಯನ್ನ ಟೀಕೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂವಿಧಾನವನ್ನೇ ಬುಡಮೇಲು ಮಾಡಕ್ ಹೊಡೋದಿದೆಯಲ್ಲ, ಅದು ತಪ್ಪಾಗತ್ತೆ. ಈಗ ನಿಮಗೆ ಚಳುವಳಿ ಮಾಡೋದು ತಪ್ಪಲ್ಲ. ಚಳುವಳಿ ನಾಯಕತ್ವವನ್ನು ಹುಟ್ಟಾಕತ್ತೆ. ಚಳುವಳಿ ಸರ್ಕಾರದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಚಳುವಳಿಯನ್ನು ಹುಟ್ಟಾಕಬೇಕು. ಸಕಾರಾತ್ಮಕ ಪರಿಣಾಮ ಬೀರುವಂತ ಚಳುವಳಿ ಯಾವಾಗಲೂ ಪ್ರಗತಿಶೀಲವಾಗಿರುವಂತದ್ರ ಕಡೆಗೆ ತಗೊಂಡೋಗ್ಬೇಕು. ಇದಕ್ಕೆ ಪೂರ್ಣ ಪ್ರಮಾಣದ ಬೆಂಬಲ ನಾನು ಮಾತ್ರ ಅಲ್ಲ, ನಮ್ಮ ಪಾರ್ಟಿದೇ ಇದೆ. ನೀವೀಗ ಭಯೋತ್ಪಾದಕರು ಅಂತ ಕರೆದು ಬಿಟ್ರೆ ಹೇಗೆ ಅಂತ ಈ ಕಾಕ್ರೋಚ್ ಪಾರ್ಟಿ ಚಳವಳಿ ಅವರ ಉದ್ದೇಶ ಇದ್ದಿದ್ದೇನು? ನೀಟ್ ಪೇಪರ್ ಲೀಕ್, ರಿಫಾರ್ಮ್ಸ್, ಎಜುಕೇಶನಲ್ ರಿಫಾರ್ಮ್ಸ್, ಎಕ್ಸಾಮ್ ರಿಫಾರ್ಮ್ಸ್, ಎಜುಕೇಶನಲ್ ರಿಫಾರ್ಮ್ಸ್, ಎಕ್ಸಾಮ್ಸ್ ರಿಫಾರ್ಮ್ಸ್ ಆಗ್ಬೇಕು ಅನ್ನೋದು. ಮತ್ತೆ ಒಂದು ಪೊಲಿಟಿಕಲ್ ಸಂದೇಶ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಎರಡೂ ತಪ್ಪಲ್ಲ. ಅಲ್ಲಿ ಅಯೋಧ್ಯೆ ವಿಷಯ ಯಾಕೆ ಬಂತು? ಅಲ್ಲಿ ಅವ್ರು ಯಾರೋ ಒಂದು ಹಾಡು ಹೇಳಿದ್ಲಲ್ಲ, ನಾಮ್ ರಹೇಗಾ ಅಲ್ಲಾ ಕಾ, ಅಂದ್ರೆ ಅವನ ಅಲ್ಲನ ಹೆಸರು ಮಾತ್ರ ಉಳಿಯುತ್ತೇನು, ಅದು ಯಾಕೆ ಬಂತು? ಆ ಚಳುವಳಿಯ ಬಗ್ಗೆ ಈ ಎಲ್ಲ ಕಾರಣದಿಂದ ಸಂಶಯ ನಿರ್ಮಾಣ ಆಯಿತು. ಅಲ್ಲಿ ಆರ್ಟಿಕಲ್ 370 ಯಾಕೆ ಬಂತು? ಆರ್ಟಿಕಲ್ 370ಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಆರ್ಟಿಕಲ್ 370 ಕಾಶ್ಮೀರದ ಮೂಲ ನಿವಾಸಿಗಳ ಬದುಕನ್ನೇ ಕಿತ್ಕೊಂಡಿತ್ತಲ್ಲ. ಆರ್ಟಿಕಲ್ 370 ಅಲ್ಲಿರುವಂತಹ ದಲಿತರ ಮೀಸಲಾತಿ ಅವಕಾಶಗಳನ್ನೇ ವಂಚಿತರನ್ನಾಗಿ ಮಾಡಿತ್ತಲ್ಲ. ಆರ್ಟಿಕಲ್ 370 ಸಂವಿಧಾನದ ಸಮಾನತೆಯ ಅವಕಾಶಗಳಿಗೆ ವಿರುದ್ಧವಾಗಿತ್ತಲ್ಲ. ಯಾಕೆ ಬಂತು? ಅಫ್ಜಲ್ ಗುರು ಹೆಸರು ಅಲ್ಲಿ ಯಾಕೆ ಬಂತು? ಅಗ್ರಿ, ಬಟ್ ಸಾರ್ವತ್ರಿಕ ರೂಪದಲ್ಲಿ ಅವನು ಯಾರೋ ಇನ್ನೊಬ್ಬ ಜೈಲಲ್ಲಿ ಇದಾನಲ್ಲ, ಉಮರ್ ಖಾಲಿದ್, ಅವನ ವಿಷಯ ಯಾಕೆ ಬಂತು? ವೇದಿಕೆಯ ದುರ್ಬಳಕೆ ಒಂದು. ಹೇಳಿದ್ರೆ ಈ ದುರುಪಯೋಗಕ್ಕೆ ಅವಕಾಶ ಕೊಟ್ಟಿರೋದು ರೆಸ್ಪಾನ್ಸಿಬಿಲಿಟಿ ಇದೆಯಾ ಇಲ್ವೋ? ನೀವು ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಯಾರೋ ಮಧ್ಯದಲ್ಲಿ ಕಳ್ಳರು ಸೋರಿಕೆ ಮಾಡಿದ್ದಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳೋದಾದ್ರೆ, ನಿಮ್ಮ ವೇದಿಕೆಯನ್ನ ದುರುಪಯೋಗ ಪಡಿಸ್ಕೊಂಡಿರೋದು ಹೊಣೆಗಾರಿಕೆ ಯಾರದು? ಹೊಣೆಗಾರಿಕೆ ನಿಮ್ದು ಇದೆಯಲ್ಲ. ನೀವು ಅಕೌಂಟಬಿಲಿಟಿಯನ್ನ ಸರ್ಕಾರದ ಮೇಲೆ ಕೇಳ್ತಾ ಇದ್ದೀರಿ, ಓಕೆ, ನಿಮ್ಮ ವೇದಿಕೆಯ ದುರುಪಯೋಗದ ರೆಸ್ಪಾನ್ಸಿಬಿಲಿಟಿ ಯಾರ್ದು? ನೀವು ದುರುಪಯೋಗ ಅಂತ ಏನ್ ಕರಿತೀರಿ, ಅವ್ರು ಅದನ್ನ ಅಭಿವ್ಯಕ್ತಿ ಅಂದ್ರೆ ಅದಕ್ಕೇನು ನಿಮ್ಮ ಪ್ರತ್ಯುತ್ತರ ಏನಾಗಿರುತ್ತೆ? ಆ ಅಭಿವ್ಯಕ್ತಿಯ ಉದ್ದೇಶ ಏನು? ಅಭಿವ್ಯಕ್ತಿ ಉದ್ದೇಶ ಡಿಸ್ಟ್ರಕ್ಷನ್, ದೇಶವನ್ನ ಡಿವೈಡ್ ಮಾಡೋದು, ಅದಕ್ಕೆ ಅವಕಾಶ ಕೊಡಬೇಕಾ? ಶಿಕ್ಷಣದ ಸುಧಾರಣೆಗಾಗಿ ಸಲಹೆ ಬಂದ್ರೆ ಆ ಸಲಹೆಯನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡೋಣ. ಆದ್ರೆ ಆ ಸುಧಾರಣೆ ಹೆಸರಿನಲ್ಲಿ ಸಂವಿಧಾನವನ್ನು ಬುಡಮೇಲೆ ಮಾಡ್ಲಿಕ್ಕೆ ಕೊಟ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಕ್ಕೆ ಕೊಟ್ರೆ, ಚುನಾಯಿತ ಸರ್ಕಾರವನ್ನ ಬುಡಮೇಲೆ ಕೊಟ್ರೆ ಅದಕ್ಕೆ ಅವಕಾಶ ಕೊಡಲ್ಲ. ನಿಮಗೆ ತಾಕತ್ತಿದ್ರೆ ಚುನಾವಣೆಯಲ್ಲಿ ಗೆಲ್ಲಿ. ಮುಂದಿನ 2 ನಿಮಿಷ ದುರುಪಯೋಗ ದುರ್ಬಳಕೆ ಅನ್ನೋ ಆಂಗಲ್ ಇಟ್ಕೊಂಡೆ ಮಾತಾಡ್ತೀನಿ ರವಿ ಸರ್. ಅಲ್ಲಿವರೆಗೂ ಬೆಳೆಯಕ್ ಬಿಟ್ಟಿದ್ಯಾರು? ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ಇದು ಸರಿಯಾದ ಒಂದು ಇದರ ತೀವ್ರತೆಯನ್ನ ಅರ್ಥಕೊಳ್ಳೋದ್ರಲ್ಲಿ ಎಡುವುದು ಅಂತ ಕರೆದು ಮಾತಾಡ್ಬಿಟ್ಟಿದ್ರೆ ಬಹುಶಃ ಇದಿಷ್ಟು ದೊಡ್ಡದಾಗಿ ಬೆಳಿತಾನೆ ಇರ್ಲಿಲ್ವಾ? ದುರುಪಯೋಗದ ಅವಕಾಶನೇ ಸಿಗ್ತಿರ್ಲಿಲ್ವಾ? ಇವತ್ತು ನಾವು ರೇಖಾರ್ಧದಲ್ಲಿ ಒಂದ್ ಸ್ವಲ್ಪ ಹಿಂದಿಂದ ಹೋಗಿ ಕಾಲ್ಪನಿಕವಾಗಿ ಕೇಳ್ಬೇಕು. ನಿದ್ದೆ ಮಾಡುವವ್ರನ್ನ ಎಬ್ಬಿಸ್ಬೋದು, ನಿದ್ದೆಯ ನಾಟಕ ಆಡೋರ್ನ ಎಬ್ಸಕ್ ಆಗಲ್ಲ. ನಮ್ಮ ಸರ್ಕಾರ ಮಕ್ಕಳ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡ್ತು. ಆ ಕಾರಣಕ್ಕೋಸ್ಕರನೇ ವಾಯುಸೇನೆಯ ವಿಮಾನದಲ್ಲಿ ಮೊದಲನೇ ಬಾರಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸ್ಕೊಡ್ತು. 2ನೇ ಬಾರಿ ಯಾವುದೇ ರೂಪದಲ್ಲೂ ಲೋಪ ಆಗಬಾರದು ಅನ್ನೋದನ್ನ ಎಚ್ಚರಿಕೆ ವಹಿಸಿ
ಮರುಪರೀಕ್ಷೆ ನಡೆಸ್ತು. ಕರ್ನಾಟಕದಲ್ಲಿ KPSC ಕತೆ ಏನು? ನೀವೇ 2 ದಶಕಗಳಿಂದ ನೀವು ಟೈಮ್ಸಲ್ಲಿ ಇದ್ರಲ್ಲ, ಆ ಕಾಲದಲ್ಲೂ KPSC ಹಗರಣ ಸುದ್ದಿ ಆಗಿರಲಿಲ್ವಾ? TV9 ಇದ್ದಲ್ಲ, ಅವಾಗಲೂ ಸುದ್ದಿ ಆಗಿರಲಿಲ್ವಾ? 18 ಇದ್ರಲ್ಲ, ಅವಾಗಲೂ ಸುದ್ದಿ ಆಗಿರಲಿಲ್ವಾ? ಏನು ಸುಧಾರಣೆ? ಅದೇ ಭ್ರಷ್ಟ ವ್ಯವಸ್ಥೆ, ಅದೇ ಜಾತಿ ವ್ಯವಸ್ಥೆ. ಎಲ್ಲಿದೆ ಸುಧಾರಣೆ? ಅಲ್ಲಿ ಸುಧಾರಣೆ ಪರ್ವ, ಮೋದಿಜಿ ನೇತೃತ್ವದಲ್ಲಿ ಸುಧಾರಣೆ ಪರ್ವ. ಇಲ್ಲೇನು? ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಯಾವುದನ್ನ ನೋಡಬೇಕು? ಸರಿ ಮಾಡುವವನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬೇಕೋ, ಅಪರಾಧಿಗೆ ಬೆಂಬಲ ಕೊಡೋವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬೇಕೋ? ನಾನು ಬಯಸ್ತೇನೆ ಅಪರಾಧಿಗೆ ಬೆಂಬಲ ಕೊಡುವವನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ. ಯಾರು ವ್ಯವಸ್ಥೆಯ ಸುಧಾರಣೆಗೆ ಕೈ ಹಾಕ್ತಾನೋ ಅವನ ಬೆಂಬಲವಾಗಿ ನಿಂತ್ಕೊಳ್ಳಿ. ಆಗ ಯಾವ ಉದ್ದೇಶಕ್ಕೆ ನೀವು ಹೋರಾಟ ಮಾಡ್ತಾ ಇದ್ದೀರೋ ಅದರಲ್ಲಿ ಯಶಸ್ಸು ಕಾಣ್ತೀರಿ. ರವಿ ಸರ್, ನೀವು ಒಪ್ತೀರಾ ನರೇಂದ್ರ ಮೋದಿ ಸರ್ಕಾರ, ಬಿಜೆಪಿಯ ನೇತೃತ್ವದ NDA ಕೇಂದ್ರ ಸರ್ಕಾರ ಈ ಒಂದು ಹಂತ ಏನ್ ಎದುರಿಸ್ತಿದೆ, ಬಹುಶಃ ಇಟ್ ಇಸ್ ದ ಟಫೆಸ್ಟ್ ದಟ್ ದ ಮೋದಿ ಗವರ್ಮೆಂಟ್ ಹ್ಯಾಸ್ ಫೇಸ್ಡ್? ಒಪ್ತೀರಾ ನೀವು? ನಾವು ಎಂಥ ಕಠಿಣ ಪರಿಸ್ಥಿತಿ ಮತ್ತು ಪರೀಕ್ಷೆಯನ್ನು ಎದುರಿಸ್ತೇವೆ. ಕಾರಣ ನಮ್ಮ ದೇಶ ಕಠಿಣ ಪರಿಸ್ಥಿತಿಯಿಂದ ಪಾರಾಗಬೇಕು ಅಂತೇಳಿ. ನಮ್ಮ ದೇಶದ ಯಶಸ್ವಿಗೋಸ್ಕರ ನಾವು ಯಾವುದೇ ಸ್ಯಾಕ್ರಿಫೈಸ್ಗೂ ನಾವು ತಯಾರಿದ್ದೀವಿ. ನಮ್ಮ ಅಲ್ಟಿಮೇಟ್ ಗೋಲ್ ಏನು ಅಂದರೆ, ನಮ್ಮ ದೇಶ ದುರ್ಬಲ ಆಗಬಾರ್ದು, ನಮ್ಮ ಸಂವಿಧಾನ ಬುಡಮೇಲು ಮಾಡೋದಕ್ಕೆ ಅವಕಾಶ ಕೊಡಬಾರ್ದು, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ರೈಟ್. ಜೆನ್ಜಿ ಅನ್ನೋ ಸಬ್ಜೆಕ್ಟ್ ಇಂದ ಮುಂದೆ ಬರ್ತಿಲ್ಲ, ಆಕ್ಚುಲಿ ಒಂದು ಸ್ವಲ್ಪ ಹಿಂದೆ ಹೋಗ್ತಿದ್ದೀನಿ. ರಾಮ ಮಂದಿರಕ್ಕೆ ಹೋಗ್ತಿದ್ದೀನಿ. ನೀವು ಕೂಡ ಅಯೋಧ್ಯೆ ಶ್ರೀರಾಮ ಮಂದಿರ ಆ ಒಂದು ಅಭಿಯಾನದಲ್ಲಿ ಭಾಗವಹಿಸಿದವರು ನನಗೆ ಗೊತ್ತಿದೆ. ರಾಮ ಮಂದಿರದ ಪ್ರತಿಪಾದಕರು ನೀವು ಗೊತ್ತಿದೆ. ಇಷ್ಟೆಲ್ಲ ಶ್ರದ್ಧೆ ಶಕ್ತಿಯನ್ನ ಬಳಸಿ ಆ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಹುಂಡಿ ಕಳ್ತನ ಆಗೋದ್ರೆ ಹೇಗೆ ಸರ್ ಇದನ್ನು ಒಪ್ಪೋದು? ದುಃಖ ಇದೆ, ನಮಗೂ ದುಃಖ ಇದೆ. ನಾವೇನದನ್ನ ಹುಂಡಿ ಕಳ್ತನ ಸಮರ್ಥನೆ ಮಾಡ್ಕೊಂಡಿದ್ದೀವ? ಕಳ್ಳರು ಜೈಲಲ್ಲಿದ್ದಾರೆ. ಹುಂಡಿ ಕಳ್ತನ ಆಯ್ತು ಅಂಥೇಳಿ ಇಡೀ ಜೀವನವನ್ನೇ ಮಂದಿರ ನಿರ್ಮಾಣಕ್ಕಾಗಿ ಸಮರ್ಪಿಸಿದವ್ರನ್ನ ಯಾಕೆ ಅಪಮಾನಿಸ್ತೀರಿ? ಯಾಕ ಅವ್ರನ್ನ ಅಗೌರವದಿಂದ ಕಾಣ್ತೀರಿ? ಯಾರು ಹುಂಡಿ ಕಳ್ತನ ಮಾಡಿದಾರೋ ಅವನ್ನ ನೇತು ಹಾಕಿ ಸಾರ್ವಜನಿಕವಾಗಿ. ನಂದು ಸಹಕಾರ ಇದೆ, ನಮ್ಮದು ಸಹಮತ ಇದೆ. ಆದರೆ ರಾಮ ಮಂದಿರದ ನಿರ್ಮಾಣಕ್ಕಾಗಿಯೇ ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿರುವಂಥ ಸಂಘಟನೆಯನ್ನ ಅವಮಾನಿಸೋದು, ಅನುಮಾನದಿಂದ ನೋಡೋದು ಇದೆಯಲ್ಲ, ಇದನ್ನು ರಾಮ ಒಪ್ಪಲ್ಲ. ಈಗ ಹುಂಡಿ ಕಳ್ತನದಲ್ಲಿ ಭಾಗಿಯಾದವ್ರನ್ನ ಬಗ್ಗೆ ದೂರು ಕೊಟ್ಟಿದ್ಯಾರು? ಟ್ರಸ್ಟು. ತನಿಖೆ ನಡೆಸಿದ್ಯಾವುದು? ಸರ್ಕಾರ. ಅವರೆಲ್ಲಿದ್ದಾರೆ? ಈಗ ಜೈಲಲ್ಲಿದ್ದಾರೆ. ನಿಮಗೆ ಬಯಸಿದ್ದೇನು? ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನೋಡಿ, ನಾನು ಬಹಳ ಸರಳವಾಗಿ ಹೇಳಿದ್ದೀನಿ. ಆದರೆ ರಾಮ ಮಂದಿರ 500 ವರ್ಷಗಳ ನಂತರ ನಿರ್ಮಾಣ ಆದಂಥ ಮಂದಿರ. ಒಂದು ಸಣ್ಣ ಲೋಪನೂ ಆಗಬಾರ್ದಿತ್ತಲ್ಲಿ. ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡೋದು. ಅಂದ್ರೆ ಜನ ಏನ್ ಕೇಳ್ತಾರೆ, ಆಗಬಾರ್ದಿತ್ತು. ನೀವು ಇವಾಗ ಜೈಲ್ಗೆ ಹಾಕಿ ನಿಮ್ಮ ಜವಾಬ್ದಾರಿಯನ್ನು ನೀವು ಪೂರೈಸಿ. ನಾನು ಪೂರ್ಣ ಹೇಳ್ತೀನಿ ಕೇಳಿ. ನಿಮ್ಮ ಊರಲ್ಲಿ ಜಾತ್ರೆ ಆಗತ್ತೆ, ತೇರ್ ಕಟ್ತೀರಿ, ದೇವ್ರ ಕಳಸ ಕಟ್ತೀರಿ, ತೇರಿಗೆ ದೇವ್ರು ಕೂರಿಸ್ತೀರಿ, ಉಪವಾಸ ಇರ್ತೀರಿ, ಸಾವಿರಾರು ಜನ ಬರ್ತಾರೆ. ಅದ್ರಲ್ಲಿ 4 ಜನ ಜೇಬುಗಳರು ಬರ್ತಾರೆ, ಸರಾಕದಿಯವರು ಬರ್ತಾರೆ. ನೀವು ಜಾತ್ರೆನ ಆಯೋಜನೆ ಮಾಡಿದ ಮುಖಂಡರುಗಳು ತಪ್ಪು ಅಂತೀರೋ, ಜೇಬುಗಳರನ್ನ ಹಿಡಿದು ಜೈಲಿಗೆ ಹಾಕ್ತಿರೋ? ಜೇಬುಗಳರನ್ನ ಹಿಡಿದು ಜೈಲಿಗೆ ಹಾಕ್ರಿ, ಸರಗಳರನ್ನ ಹಿಡಿದು ಜೈಲಿಗೆ ಹಾಕಿ. ನೀವು ಜಾತ್ರೆ ಆಯೋಜನೆ ಮಾಡಿದ್ದೆ ತಪ್ಪು. ಜಾತ್ರೆ ಆಯೋಜನೆ ಮಾಡಿದ್ರಿಂದಲೇ ಈ ಕಳ್ಳರು ಬಂದರು, ಸರ ಕಳ್ತನ ಆಯ್ತು. ಬರ್ತಾರೆ, ವಾದ ಶಿವನಿ ಕೇಳಿ ಬರ್ತಾರೆ ಅವರು. ಬರ್ತಾರೆ, ಅವ್ರನ್ನ ಜೈಲಿಗೆ ಹಾಕೋ ಕೆಲಸ ನಡೆದಿದೆ. ಕೆಲವರು ಭಕ್ತಿಯ ಭಾವನೆಯಿಂದಲೇ ಭಗವಂತನ ಹತ್ರಕ್ಕೆ ಬರ್ತಾರೆ. ಇನ್ನೊಬ್ರು ಕೆಲವರು ಕದಿಯಕ್ಕೆ ಬರ್ತಾರೆ. ಆ ಕದಿಯಕ್ಕೆ ಬಂದವ್ರನ್ನ ಜೈಲಿಗೆ ಹಾಕ್ಬೇಕ ಹೊರತು ರಾಮ ಮಂದಿರಕ್ಕೆ ಬಂದವ್ರನ್ನೆಲ್ಲ ಕಳ್ಳರು ತರ ನೋಡಬಾರ್ದು.
ರಾಮ ಮಂದಿರಕ್ಕೆ ಬೆಂಬಲ ಕೊಟ್ಟವ್ರನ್ನ, ನೇತೃತ್ವ ವಹಿಸಿದವ್ರನ್ನ ಎಲ್ಲರನ್ನೂ ಕಳ್ಳತನ ನೋಡಬಾರ್ದು. ಅಲ್ಲ, ಕಳ್ತನಕ್ಕೆ ಸಹಕಾರಿ ಆಗುವಂತ ವಾತಾವರಣನ ನಿರ್ಮಾಣ ಮಾಡಿ ಬಿಟ್ಬಿಟ್ರೆ ಹೇಗೆ? ದೇವಸ್ಥಾನ ಕಟ್ಟಿದವರು ಇಲ್ಲಿ ಕಳ್ಳರು ಬರ್ತಾರೆ ಅನ್ನೋದು ಗೊತ್ತಿರುತ್ತೆ, ಜಾತ್ರೆ ನಡೆಸ್ತಿರೋರು ಜೇಬ್ಗಳ್ರು ಬರ್ತಾರೆ ಅಂತ ಗೊತ್ತಿರುತ್ತೆ. ಒಂದು ರೀತಿಯ ಎಚ್ಚರಿಕೆ, ನಿಖಿಲ್, ಆ ಎಚ್ಚರಿಕೆನ ಒಂದು ಜಾಣ್ಮೆಯಿಂದ. ನಿಖಿಲ್, ದೇಣಿಗೆಯಲ್ಲಿ ದುರುಪಯೋಗ ಆಗಿಲ್ಲ, ಕಾಣಿಕೆ ಹಣದಲ್ಲಿ ಕಳ್ತನ ಆಗಿದೆ. ಕಾಣಿಕೆ ಹಣದ ಹುಂಡಿಯನ್ನು ಎಣಿಸೋದಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅವರಿಗೆ ವಹಿಸ್ಕೊಡಲಾಗಿತ್ತು. ಅವರು ಯಾರನ್ನ ಕಾಂಟ್ರಾಕ್ಟಿಗೆ ವಹಿಸ್ಕೊಂಡಿದ್ರು ಅವರು ಅಲ್ಲಿ ಕದಿಯೋ ಕೆಲಸ ಮಾಡಿದ್ದಾರೆ. ಆ ಮಾಹಿತಿ ಸಿಕ್ಕಿದ ತಕ್ಷಣ ಟ್ರಸ್ಟ್ ದೂರು ಕೊಡ್ತು. ಟ್ರಸ್ಟಿನ ದೂರಿನ ಆಧಾರದಲ್ಲಿ ಉತ್ತರ ಪ್ರದೇಶ ಸರ್ಕಾರ SIT ರಚನೆ ಮಾಡ್ತು. SIT ತನಿಖೆ ನಡೆಸಿ ಯಾರು ತಪ್ಪು ಮಾಡಿದಾರೆ ಅವ್ರನ್ನ ಜೈಲಿಗೆ ಹಾಕೋ ಕೆಲಸ ಮಾಡ್ತು. ಇದ್ರ ಮೇಲೆ ಸಾರ್ವಜನಿಕವಾಗಿರುವಂಥ ನಂಬಿಕೆಯನ್ನು ಉಳಿಸೋದಕ್ಕೆ ಸಮಗ್ರವಾಗಿರುವಂಥ ದೇಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಕೂಡ ತನಿಖೆ ನಡೀತು. ದೇಣಿಗೆಯಲ್ಲಿ ₹1 ದುರುಪಯೋಗ ಆಗಿಲ್ಲ ಅಂತ ವರದಿ ಈಗಾಗಲೇ ರಿಪೋರ್ಟ್ ಮಾಡಿದೆ. ಕಾಣಿಕೆಯಲ್ಲಿ ಕಳ್ತನ ಆಗಿದೆ. ಇವು ಕೆಲವೊಮ್ಮೆ ಈಗ ನೋಡಿ, ನಿಮ್ಗೇನಾಗ್ತದೆ, ನೀವು ಸಜ್ಜನರಾಗಿ ಅತಿಯಾದ ಸಜ್ಜನಿಕೆ ಎಲ್ಲರೂ ನಂಬುವ ಪ್ರವೃತ್ತಿ ಇರುತ್ತೆ. ಯಾಕೆಂದರೆ ನಿಮಗೆ ಕಳ್ಳ ಇರ್ತಾನೆ ಅನ್ನುವಂಥ ಅನುಮಾನವೇ ಇರಲ್ಲ, ಎಲ್ಲರೂ ನಂಬ್ತೀರಿ. ಅಲ್ಲೆಲ್ಲೋ ಮೋಸ ಆಗಿರ್ಬೋದು, ಅದನ್ನು ನಾವು ಸಮರ್ಥನೆ ಮಾಡ್ಕೊಂಡಿಲ್ಲ. ಈ ಕಳ್ಳರನ್ನು ಸಮರ್ಥನೆ ಮಾಡಿ ಕ್ಯಾಬಿನೆಟ್ಗೆ ಸೇರಿಸ್ಕೊಂಡಿದಾರಲ್ಲ, ಅದಕ್ಕೆ ಹೇಳಿ ನೀವು. ಈಗ ಅಲ್ಲಿ ಯಾರೋ ಅನಾಮಧೇಯ ವ್ಯಕ್ತಿ ದೇಣಿಗೆ ಕಾಣಿಕೆ ಕಳ್ತನ ಮಾಡ್ದ, ಅದಕ್ಕೆ ಟ್ರಸ್ಟನ್ನು ಅನುಮಾನಿಸಿದವರು, ರಾಮ ಮಂದಿರ ನಿರ್ಮಾಣವನ್ನೇ ಅನುಮಾನಿಸಿದವರು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ದುಡ್ಡು ಹೊಡ್ಕೊಂಡು ತಿಂದವನ್ನ ಮತ್ ಮಂತ್ರಿ ಮಾಡಿದಿರಲ್ರಿ ನೀವು. ಅಂದ್ರೆ ಬಹಳ ನನಗೆ ಬೇಕಾದಂತಾನೆ ರಾಜ್ಯ ರಾಜಕಾರಣಕ್ಕೆ ಬಂದಿದ್ದೀರಿ. ನಾನು ಅಲ್ಲಿಗೆ ಬರೋನಿದ್ದೆ. ಅಲ್ಲ, ನಾಗೇಂದ್ರ ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಇನ್ನು ಕೆಲವೇ ನಿಮಿಷಗಳಲ್ಲಿ, ಆ ವಿಷಯಕ್ಕೆ ಬರ್ತೀನಿ. ಆದ್ರೆ ರಾಜ್ಯ BJP ಘಟಕದ ಒಂದು ಸ್ಥಿತಿಗತಿ ಏನಿದೆಯಲ್ಲ, ಅದ್ರ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ? ನೀವು ಒಂದು ಪ್ರಮುಖ ಪಾತ್ರನೇ ಬಯಸ್ತೀರಿ ರಾಜ್ಯ BJP. ಈಗ ನನ್ನ ಪಕ್ಷದ ಬಗ್ಗೆ ಒಳ್ಳೆ ಸಂಗತಿನ ಮಾತ್ರ ಹೊರಗಡೆ ಹೇಳ್ತೀನಿ, ದುರ್ಬಲತೆ ಇರೋದನ್ನ ನನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀನಿ. ನಿಮ್ ಜೊತೆ ಯಾಕೆ ಹೇಳ್ಕೊಂಡ್ಲಿ? ದುರ್ಬಲತೆ ಇದೆ ಅಂತ ಒಪ್ಕೊಂಡ್ರೆ ಸಾಕಾಗಿದೆ. ಈಗ ನಿಮ್ಗೇನಂದ್ರೆ ನೋಡಿ, ನಾವೇನ್ ಪರಿಪೂರ್ಣರಲ್ಲ. ಸಮಾಜದಲ್ಲಿರುವ ದೋಷ ನಮ್ಮ ಸಂಘಟನೆ ಒಳಗೂ ಇದೆ, ಸಮಾಜದಲ್ಲಿರೋ ಒಳ್ಳೇದು ಅದು ನಮ್ಮ ಸಂಘಟನೆ ಒಳಗೂ ಇದೆ. ಸಮಾಜದಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಯಾವಾಗ ಒಂದು ಮಾಸ್ ಪಾರ್ಟಿ ಆಗತ್ತೆ, ಆ ಮಾಸ್ ಪಾರ್ಟಿ ಅದರ ಒಳ್ಳೇದು ಕೆಳದು ಜೊತೆಗೆ ಬಂದ್ಬಿಡುತ್ತೆ. ಬರೀ ಒಳ್ಳೇದು ಮಾತ್ರ ಬರಲ್ಲ, ಒಳ್ಳೇದು ಮಾತ್ರ ಇದ್ರೆ ಅದು ಕ್ಲಾಶ್ ಪಾರ್ಟಿ. BJP ಇವತ್ತಿನ ದಿನಮಾನದಲ್ಲಿ ನಾಟ್ ಓನ್ಲಿ ಫಾರ್ ದ ಕ್ಲಾಸ್ ಪಾರ್ಟಿ, ವಿ ಆರ್ ಫಾರ್ ದ ಮಾಸಸ್. ಆ ಮಾಸಸ್ನಲ್ಲಿ ಸ್ಟ್ರೆಂತು, ವೀಕ್ನೆಸ್ಸು ಎಲ್ಲವೂ ಇರುತ್ತೆ. ನಮ್ಮ ಡೆಮೋಕ್ರಸಿ ಒಳ್ಳೆಯವರಿಗೆ ಮಾತ್ರ ಮತದ ಹಕ್ಕು ಕೊಟ್ಟಿದೆಯಾ? 18 ವರ್ಷ ವಯಸ್ಸಾದವರಿಗೆಲ್ಲರೂ ಓಟಿನ ಹಕ್ಕು ಕೊಟ್ಟಿದೆ. ಓಟಿನ ಹಕ್ಕು ಪಡೆದಿರೋದ್ರೊಳಗೆ ಒಳ್ಳೆಯವರು ಕೆಟ್ಟವರು ಎರಡು ಇದ್ದಾರೆ ತಾನೆ. ಅದ್ರ ದೋಷ ನಮ್ಮೊಳಗೂ ಬಂದಿರುತ್ತೆ, ಬಂದೇ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನಮ್ಮ ವಿಚಾರದಲ್ಲಿ ದೋಷ ಇಲ್ಲ, ವ್ಯಕ್ತಿಯಲ್ಲಿ ದೋಷ ಇರ್ಬೋದು, ನಮ್ಮ ವಿಚಾರದಲ್ಲಿ ದೋಷ ಇಲ್ಲ. ಅಂದ್ರೆ ಪಕ್ಷ ಸರಿ ಇದೆ, ವ್ಯಕ್ತಿ ಸರಿ ಇಲ್ಲ. ನಾನು ಅದನ್ನು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಮಾರ್ಮಿಕವಾಗಿ. ನೀವು ಅದನ್ನು ಇನ್ನೆಲ್ಲಿಗೋ ಟ್ಯಾಗ್ ಮಾಡಿ ಅದರೊಳಗೊಂದು ಉಪ್ಪು ಖಾರ ಹಾಕಿ ಅದನ್ನ ಬೇರೆ ರೀತಿಯಲ್ಲಿ ಬಿಂಬಿಸೋದು ನಾನು ಅನುಭವಿಸಿದ್ದೀನಿ. ನಾವು ನಮ್ಮ ಮನಸ್ಸಿನಲ್ಲಿದ್ದ ಭಾವನೆನೇ ಹೊಂದಿದ್ರೆ ನೀವು ಅದನ್ನು, ಅಂದರೆ ನೀವು ಅಂದರೆ ಮಾಧ್ಯಮದವರು ತೋರಿಸಿದ ರೀತಿಯೇ ಇನ್ನೊಂದು ರೀತಿ ಇದ್ದದನ್ನು ನಾನು ನೋಡಿದ್ದೀನಿ. ಹಾಗಾಗಿ ಅದನ್ನು ನಾನು ಹೇಳ್ತಾ ಇಲ್ಲ, ನಾನು ಮಾರ್ಮಿಕವಾಗಿ ಅಷ್ಟೇ. ಸರಿ, ಆಯ್ತು. ಇಲ್ಲಿ ಈಗ ಅಧಿವೇಶನ ನಡೀತಾ ಇದೆ, ನಾಗೇಂದ್ರ ಅವರ ವಿಷಯ ನೀವೇ ಪ್ರಸ್ತಾಪ ಮಾಡಿದ್ದೀರಿ. ಇಲ್ಲಿ ಪ್ರಶ್ನೆ ಏನಂದ್ರೆ, ನಾಗೇಂದ್ರ ಅವರ ಸಂಪುಟ ಸ್ಥಾನದ ಬಗ್ಗೆ ಹೋರಾಟ ಆಗ್ಬೇಕು. ಈ ಹೋರಾಟ ಆಗ್ಬೇಕು ಅಂದ್ರೆ ಪಕ್ಷ ಒಂದಾಗ್ಬೇಕು. ಪಕ್ಷ ಇಲ್ಲಿ ಏನಾಗಿದೆ ರವಿ ಸರ್, ಒಂದು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೋಬೇಕು ಮೊದಲನೇದಾಗಿ. ಎರಡನೇದಾಗಿ ಬಿಜೆಪಿ JDS ಜೊತೆ ಮೈತ್ರಿ ಮಾಡ್ಕೊಂಡು ಅದು NDA ಆಗ್ಬೇಕು. ಸೊ ಈ ಪಕ್ಷದ ಆಂತರಿಕ ಮೈತ್ರಿಯ ಅವಶ್ಯಕತೆ ಬಗ್ಗೆ ನೀವು ಹೇಳ್ಬೋದಾ? ಬಿಜೆಪಿ ಜೊತೆನೆ ಮೈತ್ರಿ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ನಿಮಗೆ ಯಾವ ಅನುಮಾನ ಇದೆಯೋ ಗೊತ್ತಿಲ್ಲ. ನನಗೆ ನಮ್ಮ ಪಕ್ಷದ ನೇತೃತ್ವದ ಬಗ್ಗೆನೂ ನಂಬಿಕೆ ಇದೆ ಮತ್ತು ನಮ್ಮ ಪಕ್ಷ ಇಂಥ ವಿಷಯಗಳನ್ನು ನಾವು ಒಂದಾಗಿಯೇ ಹೋರಾಟ ಮಾಡಿದ್ದೇವೆ, ಮುಂದೂ ಹೋರಾಟ ಮಾಡ್ತೀವಿ.
ರಾಜ್ಯಾಧ್ಯಕ್ಷರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾನೆ ಇರುತ್ತೆ. ನನಗೊಂದು ಅವಕಾಶ ಸಿಕ್ಕಿತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವ್ರ ಜೊತೆ ಒಂದು ಸಂದರ್ಶನ ಮಾಡ್ಲಿಕ್ಕೆ. ಹಾಗೂ ಕೂಡ ಅವ್ರು ಹೇಳಿದ್ರು ಪಕ್ಷಕ್ಕಿನ್ನ ದೊಡ್ಡವ್ರು ಯಾರು ಅಲ್ಲ, ಯತ್ನಾಳ್ ಅವ್ರ ಬಗ್ಗೆ ಮಾತನಾಡಿದ್ರು, ಸಿದ್ಧಾಂತದ ಬಗ್ಗೆ ಮಾತನಾಡಿದ್ರು. ಇಷ್ಟೆಲ್ಲ ನಡೀತಾ ಇದೆ ಅಂದ್ರೆ ಯಾವ ಸ್ಪಷ್ಟತೆ ಇಲ್ಲ. ನಾವು ಕಾಣ್ತಿರೋದು ಹೇಗೆ ಅಂದ್ರೆ, ಒಬ್ಬ ರಾಜಕೀಯ ವಿದ್ಯಾರ್ಥಿಯಾಗಿ ನಾನು ಜಸ್ಟ್ ಸ್ಟೂಡೆಂಟ್ ಸ್ಟಡಿಂಗ್ ಕರ್ನಾಟಕ ಪಾಲಿಟಿಕ್ಸ್, ಯಾವಾಗ ಹೈಕಮಾಂಡ್ ಬಲಿಷ್ಠವಾಗುತ್ತೋ ಸ್ಥಳೀಯ ನಾಯಕತ್ವ ಅಷ್ಟೇ ಕಳಪೆ ಆಗ್ಬಿಡುತ್ತಾ, ಅಥವಾ ಹಾಗೆ ಮಾಡ್ಬಿಡ್ತಾರ, ಅಥವಾ ಪರಿಸ್ಥಿತಿನೇ ನಾವು ಅರ್ಥ ಮಾಡ್ಕೋಬೇಕಿದೆ ನಾವು ಪ್ಲೀಸ್. ಹಾಗೇನಿಲ್ಲ. ನಿಮಗೆ ಸೂರ್ಯನ ಪ್ರಭಾವ ವ್ಯಾಪಕವಾಗಿರುತ್ತೆ. ದೀಪದ ಪ್ರಭಾವವನ್ನು ಕಡೆಗಣಿಸೋಕ್ಕಾಗಲ್ಲ. ದೀಪ ತನ್ನ ಬೆಳಕನ್ನು ಕತ್ತಲೆ ಸಂದರ್ಭದಲ್ಲಿ ಕೊಡುತ್ತೆ. 4 ಗೋಡೆ ಒಳಗೆ ಲೈಟ್ ಬೇಕೇ ಬೇಕು. ಕತ್ತಲಾದಾಗ ಲೈಟ್ ಹಾಕಲೇಬೇಕು. ಸ್ಥಳೀಯ ನಾಯಕತ್ವ ಅದನ್ನು ಕಡೆಗಣಿಸಿ ಬಿ ಜೆ ಪಿ ಬೆಳೆದಿಲ್ಲ. ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಗುಜರಾತ್ ಮಾಡೆಲ್ನ ದೇಶದ ಜನರ ಮುಂದಿಟ್ಟು ಆಮೇಲೆ ಪ್ರಧಾನಮಂತ್ರಿ ಆದವರು. ದಿಢೀರಂತ ಬಂದವರಲ್ಲ, DNA ಮೂಲಕ ಬಂದವರಲ್ಲ, ಡೆಮೋಕ್ರಸಿಯ ಮೂಲಕ ಬಂದವರು. ಹಿಸ್ ಲೀಡರ್ಶಿಪ್ ಟೆಸ್ಟೆಡ್ ಲೀಡರ್ಶಿಪ್. ವಾಟ್ ಅಬೌಟ್ ಯೋರ್ಸ್? ನಿಮ್ಗೆ ಅವಕಾಶ ಇದೆಯಾ? ನಿಮಗೆ ಅವಕಾಶ ಇದೆಯಾ? ನೋ ಡೌಟ್. ಪ್ರತಿ ಕಾರ್ಯಕರ್ತನಿಗೂ ಅವಕಾಶ ಇದೆ. ಯಾವಾಗ ಟೈಮು ಮ್ಯಾಚ್ ಆಗುತ್ತೋ ಗೊತ್ತಿಲ್ಲ. ಪ್ರತಿ ಕಾರ್ಯಕರ್ತನಿಗೂ ಅವಕಾಶ ಇದೆ. ಇಲ್ಲದೇ ಇದ್ದರೆ ರಾಜಸ್ಥಾನದಲ್ಲಿ ಫಸ್ಟ್ ಟೈಮ್ MLA ಆದ ಒಂದು CM, ಮಧ್ಯಪ್ರದೇಶದಲ್ಲಿ 20 ಜನ ರೇಸಲ್ಲಿದ್ದರು, ರೇಸಲ್ಲಿ ಇಲ್ಲದೆ ಇದ್ದವರು CM, ಒರಿಸ್ಸಾದಲ್ಲಿ ಮೊದಲನೇ ಬಾರಿಗೆ ಅಧಿಕಾರಕ್ಕೆ ಬಂತು BJP, ಶೆಡ್ಯೂಲ್ಡ್ ಟ್ರೈಬ್ ಒಬ್ಬರು ಮುಖ್ಯಮಂತ್ರಿ ಆದರು. ಇಟ್ಸ್ ಹ್ಯಾಪನ್ಡ್ ಇನ್ BJP. ಹಾಗಾಗಿ ಇಲ್ಲಿ ಯಾರಿಗೆ ಅವಕಾಶ ಸಿಗಲ್ಲ ಅಂತ ಅಂದ್ಕೊಂಬೇಡಿ. ಅವಕಾಶ ಕೆಲವ್ರಿಗೆ ಬೇಗ ಸಿಗ್ಬೋದು, ಕೆಲವ್ರಿಗೆ ನಿಧಾನಕ್ಕೆ ಸಿಗ್ಬೋದು, ಆದರೆ ಕಾರ್ಯಕರ್ತನಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ. ಕರ್ನಾಟಕಕ್ಕೆ ಬಿಜೆಪಿಗೆ ನಾನು ಸೀಮಿತವಾಗಿ ಮಾತಾಡೋದಾದ್ರೆ, ಕಾರ್ಯಕರ್ತನ ನಿರೀಕ್ಷೆ ಅಂತಾನೆ ಪಕ್ಷ ನಡೀತಾ ಇಲ್ಲ, ಅಥವಾ ಪಕ್ಷದ ನಾಯಕತ್ವ ದರ್ಜೆನಲ್ಲಿ ಇರುವಂತಹ ವ್ಯಕ್ತಿಗಳು ನಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ. ರವಿ ಅವರು ಕಾರ್ಯಕರ್ತರಿಗೆ ಬಹಳ ಹತ್ರ ಇರುವಂತಹ ವ್ಯಕ್ತಿ. ಹಾಗಾಗಿ ನಾನು ಕೇಳ್ತೀನಿ, ನಿಮ್ಮ ಕಿವಿಗೆ ಈ ಅಸಮಾಧಾನದ ಮಾತುಗಳು ಬಿದ್ದಿದೆಯಾ? ನಾನು ಈ ಸಂಗತಿಯನ್ನು ನಿಮ್ಮ ನಡುವೆ ಹಂಚ್ಕೊಳ್ಳೋಕೆ ಬಯಸೋದಿಲ್ಲ. ಆದರೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ನಮ್ಮ ಅರಿವಿಗೆ ಇದೆ. ನಾವು ಪಕ್ಷಕ್ಕೆ ಕೆಡಕಾಗುವ, ರಾಜ್ಯಕ್ಕೆ ಕೆಡಕಾಗುವ ಸಂಗತಿಗಳನ್ನು ಅದರಿಂದ ದೂರ ಇರೋದಕ್ಕೆ ನಮ್ಮೆಲ್ಲ ಪ್ರಯತ್ನನೂ ಕೂಡ ನಾವು ಮುಂದುವರಿಸ್ತೇವೆ. ಮತ್ತು ಕಾರ್ಯಕರ್ತರ ಅಪೇಕ್ಷೆಗೆ ತಕ್ಕಂತೆ ನಮ್ಮದು ಕೇಡರ್ ಬೇಸ್ ಮಾಸ್ ಪಾರ್ಟಿ. ನಮ್ಮ ಪಕ್ಷಕ್ಕೆ ಮಾಲೀಕರು ಯಾರು ಅಂದರೆ ಕಾರ್ಯಕರ್ತರೇ. ಬಹುತೇಕ ಇವತ್ತು ದೇಶವನ್ನು ಲೀಡ್ ಮಾಡ್ತಿರೋದು ಒಂದು ಕಾಲದ ಕಾರ್ಯಕರ್ತರು. ನಮ್ಮ ರಾಜ್ಯವನ್ನು ಲೀಡ್ ಮಾಡಿದವರು ಒಂದು ಕಾಲದ ಕಾರ್ಯಕರ್ತರು. ಅಲ್ಲೊಂದು ಇಲ್ಲೊಂದು ಎಕ್ಸೆಪ್ಷನ್ ಇರ್ಬೋದು, ಆದರೆ ಬಹುತೇಕ ಕಾರ್ಯಕರ್ತರು ಲೀಡ್ ಮಾಡಿರೋದು. ಹಾಗಾಗಿ ನಮ್ಮ ಪಕ್ಷದ ಮಾಲೀಕರು ಯಾರು ಅಂದರೆ ಕಾರ್ಯಕರ್ತರೇ ನಮ್ಮ ಪಕ್ಷದ ಮಾಲೀಕರು. ಬದಲಾವಣೆ ಅಂತ ಗುಸು ಮಾತು. ರವಿ ಸರ್, ನೀವೇನು ಹೇಳೋದಿಲ್ಲ ಇಲ್ಲಿ. ಈಗಾಗಲೇ ಎರಡು ಪ್ರಶ್ನೆ ನಿರಾಕರಣೆ ಮಾಡಿದ್ದೀರಿ. ನಿಮ್ಮ ಹೆಸರು ಸೇರ್ದಂಗಿದೆ. ಬದಲಾವಣೆ ಆಗೋದಾದ್ರೆ ಈ ವ್ಯಕ್ತಿನೂ ಆಗ್ಬೋದು ಅಂತ ಅಭಿಪ್ರಾಯ ಕೇಳ್ತೀವಿ. ನೋಡಿ, ಯಾರೇ ಆದ್ರೂ ನಾವೆಲ್ಲರೂ ಟೀಮ್ ವರ್ಕ್ ಮಾಡಬೇಕು. ಇವರೇ ಮುಂದುವರೆದ್ರೂ ಟೀಮ್ ವರ್ಕೇ ವರ್ಕೇ ಮಾಡಿ ಅಲ್ವಾ? ಟೀಮ್ ವರ್ಕ್. ಅತಿಮಾನುಷ ಶಕ್ತಿ ಇರುವಂಥ ವ್ಯಕ್ತಿಗಳು ನಾವ್ಯಾರೂ ಅಲ್ಲ. ಆ ಮ್ಯಾಜಿಕ್ಕು ಡೆಮಾಕ್ರಸಿಯಲ್ಲಿ ನಡೆಯಲ್ಲ. ಡೆಮಾಕ್ರಸಿಯಲ್ಲಿ ಬೇಕಾಗಿರೋದೇನು? ಒಟ್ಟಿಗೆ ತಗೊಂಡು ಹೋಗೋದು, ಪ್ರತಿಯೊಬ್ಬರ ಸಾಮರ್ಥ್ಯವನ್ನು ಬಳಕೆ ಮಾಡ್ಕೊಳ್ಳೋದು, ಒಳ್ಳೆಯ ಉದ್ದೇಶ ಇಟ್ಕೊಂಡು ಕೆಲಸ ಮಾಡೋದು. ಇದನ್ನು ಮಾಡ್ತಾ ಇದ್ದರೆ ಉಳಿದಿದ್ದನ್ನು ಜನ ಸ್ವೀಕಾರ ಮಾಡ್ತಾರೆ, ಜನ ತೀರ್ಮಾನ ಮಾಡ್ತಾರೆ. ಇಲ್ಲ, ನನ್ನ ಕೊನೆ ಭಾಗ ಈ ಸಂದರ್ಶನದ್ದು ಸ್ವಾತಂತ್ರ್ಯೋತ್ಸವದ ಈ ದಿನಗಳ ನಡುವೆ ಇದ್ದೀವಿ ನಾವು. ಹಾಗಾಗಿ ಫ್ರೀಡಮ್, ಇಂಡಿಪೆಂಡೆನ್ಸ್, ಇದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕೇಳೋಣ ಅಂತ. ಸಮಾಜ, ರಾಜಕೀಯ ಮತ್ತು ವ್ಯಕ್ತಿಗತ ವ್ಯಾಖ್ಯಾನ ಏನು? ಇಂಡಿಪೆಂಡೆನ್ಸ್, ಫ್ರೀಡಮ್, ಸ್ವಾತಂತ್ರ್ಯ, ಇದರ ವ್ಯಾಖ್ಯಾನ ಏನು? ರವಿ ಅವರ ದೃಷ್ಟಿಕೋನ. ನಮ್ಮೆಲ್ಲರ ಹಿತ ಸಮಷ್ಟಿ ಹಿತದಲ್ಲಿದೆ. ರಾಷ್ಟ್ರಹಿತದಿಂದ ಹೊರತಾಗಿ ವ್ಯಕ್ತಿ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದಿಂದ ಹೊರತಾಗಿಯೂ ಕೂಡ ನಾವ್ಯಾರೂ ಇಲ್ಲ. ರಾಷ್ಟ್ರದ
ಕೊನೆ ಘಟಕ ವ್ಯಕ್ತಿ ಆದರೆ ಅವನ ನಂತರ ಕುಟುಂಬ, ಕುಟುಂಬದ ನಂತರ ಸಮಾಜ, ಸಮಾಜದ ನಂತರ ಪ್ರದೇಶ, ಪ್ರದೇಶದ ನಂತರ ರಾಷ್ಟ್ರ. ಒಂದಕ್ಕೊಂದು ಪೂರಕ, ಒಂದಕ್ಕೊಂದು ವಿರುದ್ಧ ಅಲ್ಲ. ಈ ಕಲ್ಚರಲ್ ಮಾರ್ಕ್ಸಿಸಮ್ ಅನ್ನೋದು ಒಂದು ಥಾಟ್ಸ್ ಆಫ್ ಫ್ರಾಂಕ್ಫರ್ಟ್ ಒಂದು ಚಿಂತನೆ ಹುಟ್ಕೊಳ್ತು. ಮಾರ್ಕ್ಸ್ವಾದ ಜಗತ್ತನ್ನು ಎರಡಾಗಿ ನೋಡುತ್ತೆ. ಮೊದಲು ಅವರು ವಿಂಗಡಿಸಿದ್ದು ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್, ಉಳ್ಳವರು, ಉಳ್ಳದವರು, ಇಲ್ಲದೇ ಇರೋರು, ಉಳ್ಳವರ ವಿರುದ್ಧ ಸಂಘರ್ಷ ಮಾಡಬೇಕು ಅಂತ ಸಂಘರ್ಷದ ಪರಿಭಾಷೆಯನ್ನು ಉಪಯೋಗಿಸ್ತು. ಅವರು ಅನ್ಕೊಂಡ್ ಸಕ್ಸಸ್ಸನ್ನು ಕಾಣಲಿಲ್ಲ. ಆಗ ಅದೇ ಎಡಪಂಥೀಯ ಚಿಂತಕರು ಅವರು ಯೋಚನೆ ಮಾಡಿದ್ರು, ವಿವಿಧತೆ ಇದೆಯಲ್ಲ ಅದರೊಳಗೆ ಭೇದ ಹುಟ್ಟಿಸ್ಬೇಕು ಅಂತ. ವಿವಿಧತೆಯಲ್ಲಿ ಭೇದ ಹುಟ್ಟಿಸಿ ಆ ಭೇದದ ಮೂಲಕ ಸಮಾಜ ಒಡಿಬೇಕು, ಸಮಾಜ ಒಡೆದು ಸಂಘರ್ಷ ಹುಟ್ಟಾಕಬೇಕು. ನಾವು ಬರೀ ಒಂದು ಆ್ಯಂಗಲ್ನಲ್ಲಿ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅಂತ ಮಾತ್ರ ಯೋಚನೆ ಮಾಡಿ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡಿಕೊಂಡ್ರು ಅಂದರೆ ಭಾಷೆಯನ್ನು ಬಳಕೆ ಮಾಡಿಕೊಂಡ್ರು, ಬಣ್ಣವನ್ನು ಬಳಕೆ ಮಾಡಿಕೊಂಡ್ರು, ಪ್ರದೇಶವನ್ನು ಬಳಕೆ ಮಾಡಿಕೊಂಡ್ರು, ಎಲ್ಲ ವೈವಿಧ್ಯತೆಯನ್ನು ಒಡಕಿಗೆ ಉಪಯೋಗಿಸ್ಕೊಂಡ್ರು. ಆದರೆ ಭಾರತೀಯ ಚಿಂತನೆ ವಿವಿಧತೆಯಲ್ಲಿ ಏಕತೆಯ ಸೂತ್ರವನ್ನು ಕಟ್ಟಿಕೊಟ್ಟಿದೆ. ಭಗವಂತ ಒಬ್ಬನೇ ಇದ್ದ, ಅವನಿಗೆ ಬಹು ಆಗಬೇಕು ಅಂತ ಅನ್ನಿಸ್ತು, ಅವನು ಬಹುವಾದ, ಎಲ್ಲರೊಳಗೆ ಅವನೇ ಇದ್ದುಬಿಟ್ಟ. ನಮ್ಮಲ್ಲಿ ವಿವಿಧತೆ ಇದೆ, ಅದರಲ್ಲಿ ಏಕತೆಯ ಸೂತ್ರ ಇದೆ. ಅದು ನಮ್ಮ ಸ್ವಾತಂತ್ರ್ಯದ ವ್ಯಾಖ್ಯಾನ. ಆ ಕಾರಣಕ್ಕೇನೆ ನಮ್ಮ ರಾಜ್ಯದ ನಾಡಗೀತೆಯನ್ನು ರಚಿಸಿದಂಥ ಕವಿ ಕುವೆಂಪು ಅವರು ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿದರು. ಇಟ್ಸ್ ಮೀನ್ಸ್ ತಾಯಿ ಭಾರತಿ, ಆಕೆಯ ಮಗಳು ಕನ್ನಡ ತಾಯಿ ಭುವನೇಶ್ವರಿ. ಈ ಹಿನ್ನೆಲೆಯಲ್ಲಿ ನಾವು ವ್ಯಕ್ತಿಯನ್ನು ನೋಡಬೇಕು, ಕುಟುಂಬವನ್ನು ನೋಡಬೇಕು, ಪ್ರದೇಶವನ್ನು ನೋಡಬೇಕು, ರಾಷ್ಟ್ರವನ್ನು ನೋಡಬೇಕು. ವ್ಯಕ್ತಿ ರಾಷ್ಟ್ರದ ಒಂದು ಘಟಕ. ಈ ಪ್ರಾದೇಶಿಕತೆ ಮತ್ತೆ ರಾಷ್ಟ್ರೀಯತೆ, ರೀಜನಲಿಸಮ್ ವರ್ಸಸ್ ನ್ಯಾಷನಲಿಸಮ್ ಆಗೋಗ್ಬೋದಾ ರವಿ ಸರ್? ವರ್ಸಸ್ ಭಾರತದ ಮಟ್ಟಿಗೆ ಆಗೋದಿಲ್ಲ. ಯಾಕೆ ಅಂದರೆ ಇಲ್ಲಿರೋ ಸಂಬಂಧದ ನಡುವೆ ಸಂಘರ್ಷ ಹುಟ್ಟಾಕುವಂಥ ಷಡ್ಯಂತ್ರವನ್ನು ಎಡಪಂಥೀಯ ಮಾನಸಿಕತೆಯಲ್ಲಿ ಬೆಳೆದವರು ಮಾಡ್ತಾನೆ ಬಂದಿದ್ದಾರೆ. ಸಕ್ಸಸ್ ರೇಟು ವೆರಿ ಲೆಸ್. ತಾತ್ಕಾಲಿಕವಾದ ಮೇಲ್ಗೈ ಪಡೆದರೂ ಕೂಡ ಯಶಸ್ಸನ್ನು ಕಂಡಿಲ್ಲ. ಯಾಕೆ ಅಂದರೆ ಕಾರಣ ಇಷ್ಟೇ, ನಮ್ಮ ಭಾಷೆ ಬೇರೆ ಇರ್ಬೋದು, ನಮ್ಮ ಸಂಸ್ಕೃತಿ ಬೇರೆ ಇಲ್ಲ. ನೀವು ತಮಿಳಿನ ಕಂಬರಾಮಾಯಣಕ್ಕೆ ಹೋದ್ರೂ ಅಲ್ಲಿ ಸಮಗ್ರತೆಯೇ ಕಂಡು ಬರುತ್ತೆ. ಭಾಷೆ ತಮಿಳಿರ್ಬೋದು, ಆದರೆ ರಾಮ ಅವನೇ, ರಾಮನ ಗುಣ ಅದೇನೆ. ಶಿವ ಇದ್ದಿದ್ದು ಕೈಲಾಸದಲ್ಲಿ ಅಂತ ಭಾವಿಸ್ತೇವೆ. ಆದರೆ ಶಿವನಿಗಾಗಿ ತಪಸ್ಸು ಮಾಡಿದಂಥ ಕನ್ಯೆ, ಆಕೆ ತಪಸ್ಸು ಮಾಡಿದ ಕನ್ಯಾಕುಮಾರಿನಲ್ಲಿ ಪಾರ್ವತಿ. ಹೀಗೆ ಸಾಂಸ್ಕೃತಿಕ ಸಂಬಂಧ ಇದೆ. ಹಾಗಾಗಿ ಪ್ರಾದೇಶಿಕತೆ ರಾಷ್ಟ್ರೀಯತೆ ಪರಸ್ಪರ ಪೂರಕ, ಪರಸ್ಪರ ವಿರುದ್ಧ ಅಲ್ಲ. ಈ ಸ್ವಾತಂತ್ರ್ಯಕ್ಕೆ ನಾವು ಇವತ್ತಿಗೂ ಕಟ್ತಿರುವಂತಹ ಬೆಲೆ ಅಂತ ನಾನು ನಿಮಗೆ ಕೇಳಿದ್ರೆ ಏನ್ ಕಟ್ತೀವಿ? ನಿರಂತರ ಜಾಗರೂಕತೆ. ಮೈಮರೆವಿನ ಕ್ಷಣ ಘೋರ ಭೀಕರ ರಾಷ್ಟ್ರ ವಿನಾಶಕ್ಕೆ ದಾರಿ. ಮೈಮರೆತರೆ ರಾಷ್ಟ್ರ ವಿನಾಶ ಆಗತ್ತೆ. ಅದಕ್ಕೆ ನಿರಂತರ ಜಾಗರೂಕತೆ, ಅದೊಂದೇ ಬೆಲೆ. ನಾವಿವತ್ತು ಬಲಿದಾನ ಮಾಡಬೇಕಾಗಿಲ್ಲ. ನಮ್ಮ ಪೂರ್ವಿಕರು ಬಲಿದಾನ ಮಾಡಿ ನಮಗೆ ಸ್ವಾತಂತ್ರ್ಯ ಗಳಿಸ್ಕೊಟ್ಟಿದ್ದಾರೆ. ನಾವು ಸಂಘರ್ಷ ಮಾಡಬೇಕಾಗಿಲ್ಲ. ನಮ್ಮ ಪೂರ್ವಿಕರು ಆ ಸಂಘರ್ಷ ಮಾಡಿ ನಮಗೆ ಸ್ವಾತಂತ್ರ್ಯ ಗಳಿಸ್ಕೊಟ್ಟಿದ್ದಾರೆ. ನಾವು ಸಂಪತ್ತನ್ನು ಕಳ್ಕೋಬೇಕಾಗಿಲ್ಲ. ನಮ್ಮ ಪೂರ್ವಿಕರು ಸಂಪತ್ತನ್ನು ಕಳ್ಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯಗಳು ಗಳಿಸ್ಕೊಟ್ಟಿದ್ದಾರೆ. ನಾವು ಮೈ ಮರಿಬಾರ್ದು. ಅದು ನನ್ನ ಮುಂದಿನ ಪ್ರಶ್ನೆ. ನಮ್ಮ ಸ್ವಾತಂತ್ರ್ಯ, ಭಾರತ ದೇಶದ ಸ್ವಾತಂತ್ರ್ಯ ಎದುರಿಸ್ತಿರೋಂಥ ಆಪತ್ತು ವಿಪತ್ತು ಅಂದ್ರೆ ಏನಿರ್ಬೋದು? ದ ಡೇಂಜರ್ಸ್. ನಮಗೆ ರಾಷ್ಟ್ರದ ಹೊರಗಡೆಯ ಆಪತ್ತು, ನೆರೆಹೊರೆಯಲ್ಲಿರುವಂಥ ಭಾರತ ವಿರೋಧಿ ಮಾನಸಿಕತೆಯನ್ನು ಹುಟ್ಟಿನಿಂದಲೇ ಪಡ್ಕೊಂಡು ಹುಟ್ಟಿರ್ತಕ್ಕಂಥ ಭಾರತ ವಿರೋಧಿ ಶಕ್ತಿಗಳು ಭಾರತ ದ್ವೇಷವನ್ನೇ ಉಸಿರಾಡ್ತಾ ಇದ್ದಾವೆ. ಅದು ಹೊರಗಡೆ ಆಪತ್ತು. ಅದನ್ನು ಎದುರಿಸೋ ಸಾಮರ್ಥ್ಯ ನಮ್ಮ ಸೈನಿಕ್ಕಿದೆ. ನಮ್ಮ ದೇಶದ ಒಳಗೆ 0.5 ಅದನ್ನು ನಾವು ಅಡ್ರೆಸ್ ಮಾಡಲೇಬೇಕು. ಡೆಮೋಗ್ರಫಿ, ಇಟ್ ವಿಲ್ ಚೇಂಜ್ ದ
ಡೆಸ್ಟಿನಿ ಆಫ್ ದ ನೇಷನ್. ನಮ್ಮ ದೇಶದ ಡೆಸ್ಟಿನಿಯನ್ನು ಬದಲಾಯಿಸುತ್ತೆ ಡೆಮೋಗ್ರಫಿ. ವಿ ಹ್ಯಾವ್ ಟು ಕೇರ್ ಅಬೌಟ್ ದಿಸ್. ನುಸುಳುಕೋರರು ದೊಡ್ಡ ಪ್ರಮಾಣದಲ್ಲಿ ಬರ್ತಿದ್ದಾರೆ. ಬೆಂಗಳೂರಿನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ನನ್ನ ಕಡೆ ಪ್ರಶ್ನೆ ರವಿ ಸರ್, 80ನೇ ಸ್ವಾತಂತ್ರ್ಯ ದಿನೋತ್ಸವ, ವಾಟ್ ಡಸ್ ಇಟ್ ಮೀನ್ ಟು ಯು ಪರ್ಸನಲಿ? ಸಂಭ್ರಮದ ಕ್ಷಣ. ಆ ಸ್ವಾತಂತ್ರ್ಯ ಇರೋತ್ತಿಗೆ ನೀವು ಪ್ರಶ್ನಿಸ್ತಾ ಇದ್ದೀರಿ, ನಾನು ಉತ್ತರ ಹೇಳ್ತಾ ಇದ್ದೀನಿ. ಆ ಸ್ವಾತಂತ್ರ್ಯವೇ ಇಲ್ಲದೆ ಇದ್ದಿದ್ರೆ ಇದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಸ್ವಾತಂತ್ರ್ಯ ಅನ್ನೋದು ಅತ್ಯಂತ ಅಮೂಲ್ಯವಾಗಿರೋದು. ಅದನ್ನು ನಾವು ಸಂಭ್ರಮಿಸಬೇಕು ಮತ್ತು ಉಳಿಸ್ಕೊಳ್ಬೇಕು. ಸಿಟಿ ರವಿ ಅವರೇ, ಈ ಸಂದರ್ಶನವನ್ನ ನಾನು 3 ಭಾಗದಲ್ಲಿ ಯೋಜನೆ ಮಾಡಿದ್ದೆ. ಮೊದಲನೇದಾಗಿ ನೀಟು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಷಯ, ಅದರಲ್ಲಿ ಒಂದಷ್ಟು ನಿಮ್ಮದು ಇತ್ತು. 2ನೇ ಭಾಗ ಸ್ಥಳೀಯ ನಾಯಕತ್ವ, ಬಿಜೆಪಿ, ರಾಜ್ಯ ರಾಜಕಾರಣ. 3ನೇದು ಸ್ವಾತಂತ್ರ್ಯ ದಿನೋತ್ಸವ. 3 ಭಾಗಗಳನ್ನ ನಾನು ಪೂರ್ಣ ಮಾಡಿದ್ದೀನಿ. ಮತ್ತೊಮ್ಮೆ ನಿಮ್ಗೆ ಹೇಳೋದು, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಸಿಟಿ ರವಿ ಅವರೇ. ಐ ವಿಶ್ ಯು ದ ಬೆಸ್ಟ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಯು ಆ್ಯಂಡ್ ಟು ಆಲ್ ಯುವರ್ ಸಪೋರ್ಟರ್ಸ್ ಆ್ಯಂಡ್ ವೋಟರ್ಸ್. ನೀವೇನಾದರೂ ಇನ್ನು ಹೇಳೋದಿದ್ರೆ? ಧನ್ಯವಾದಗಳು. ನಿಮ್ಮ ಮೂಲಕ ದರ್ಶಕರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆ ತಾಯಿ ಭಾರತಿಗೆ ಜಯವಾಗಲಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸಿಟಿ ರವಿ ಅವರೇ, ನಿಮ್ಮ ಸಮಯಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚೆ ಕಾರ್ಯಕ್ರಮ. ಸಿಟಿ ರವಿ ಅವ್ರ ಜೊತೆ ಟು ದ ಪಾಯಿಂಟ್. ನೋಡ್ತೀರಿ PNS ವಿಸ್ತಾರ, ನೇರ, ನಿಖರ, ಜನಪರ.